ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಈ ಹಿಂದಿನ ಸಂಚಿಕೆಯಿಂದನೂ ಸಹ ನಮ್ಮ ಜೊತೆ ಆಧ್ಯಾತ್ಮಿಕ ಪಯಣವನ್ನು ವೀರಂ ಸಿಂಗ್ ಅವರು ಮಾಡ್ತಾಯಿದ್ದಾರೆ. ಅವರು ತಮ್ಮ ಜೀವನದ ಅನುಭವಗಳನ್ನು, ಅದು ಆರಂಭದ ದಿನಗಳಲ್ಲಿ ಅವರ ಅನುಭವ ಹೇಗಿತ್ತು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾಯಿದ್ರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕದ ಜೀವನದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಣ್ಣವ್ರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ತಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ರಿ, ಶಾರದಾ ಸಿಸ್ಟರ್ ಅವರು ನಿಮಗೆ 4 ಸಾಲುಗಳನ್ನು ಬರ್ಕೊಳ್ಳೋಕೆ ಹೇಳಿದರು. ಜೊತೆಗೆ ಯಾವಾಗ ನಿಮಗೆ ಕಸ್ಟಮರ್ಸ್ ಇರಲ್ವೋ ನಿಮ್ಮ ಅಂಗಡಿಯಲ್ಲಿ, ಅವಾಗ ಈ 4 ಸಾಲುಗಳ ಬಗ್ಗೆ ಚಿಂತನೆ ಮಾಡೋದಕ್ಕೆ ಹೇಳಿದರು. ಸೊ ನೀವು ಆ 4 ಲೈನ್ಗಳನ್ನು, ಸಾಲುಗಳನ್ನು ನೀವು ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿ ಮನನ ಚಿಂತನೆ ಮಾಡಿದ್ರಿ, ಮತ್ತು ಅದರಿಂದ ನಿಮಗೆ ಏನು ಅನ್ನಿಸ್ತು, ಯಾವ ಪ್ರಭಾವ ಬೀರ್ತು ಆ 4 ಸಾಲುಗಳು? ತುಂಬ ಚೆನ್ನಾಗಿ ತಾವು ಎರಡನೇ ಹಂತ ನಮ್ಮದು ಜ್ಞಾನ ಮಾರ್ಗದಲ್ಲಿ ಹೇಗೆ ನಾನು ಮುಂದೆ ಹೋಗಿದ್ದೆ ಅನ್ನೋದ್ರ ಬಗ್ಗೆ ತಾವು ಕೇಳ್ತಾಯಿದ್ರಿ. ನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಹೇಗೆ ಅಂದರೆ 7 days ಕೋರ್ಸ್ ಆದಮೇಲೆ ಕ್ಲಾಸ್ಗೆ ಕೂರಿಸ್ತಾರೆ. ಯಾಕಂದರೆ ಹೇಗೆ ಒಬ್ಬ ವ್ಯಕ್ತಿ ಶಾಲೆಯಲ್ಲಿ ಸೇರಬೇಕಾದ್ರೆ ಸಿಲೆಬಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇನ್ನು 7 days ಕೋರ್ಸ್ಗೆ ನಾವು ಸಿಲೆಬಸ್ ಆಫ್ ರಾಜಯೋಗ ಮೆಡಿಟೇಷನ್ ಅಂತ ಹೇಳ್ಬೋದು. ಅದು ಒಂದು 4 ಲೈನ್ ನನಗೆ ಬೇಸ್ ಆಯಿತು ಅರ್ಥ ಮಾಡಲಿಕ್ಕೆ. ಆದರೆ ನಾನು ಅಲ್ಲೂ ಬಿಗಿನಿಂಗ್ ಇತ್ತು ನನಗೆ. ನಂದು ಒಂದು ಸ್ವಭಾವ ಆವಾಗ ನನಗೆ ಒಂದು ರಿಯಲೈಸೇಷನ್ ಏನಾಯಿತು ಅಂದರೆ, ಈಗ ನಾವು ಈ ಜ್ಞಾನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಿದ್ವಿ, ಆದರೆ ಅದನ್ನು ಸಂಪೂರ್ಣ ಅರ್ಥ ಮಾಡೋಕ್ಕೆ ಎಫರ್ಟ್ಸ್ ಪಡಿಬೇಕು. ಸ್ವಾಭಾವಿಕವಾಗಿ ಒಬ್ಬ ವ್ಯಕ್ತಿದು ನೇಚರ್ ಇರುತ್ತೆ, ಏನಾದರೂ ಪಡಿಬೇಕಾದ್ರೆ ಬೇರೆ ತನಕ ಹೋಗಬೇಕು, ಹಾಳಕ್ಕೆ ಹೋಗಬೇಕು ಅಂತ. ಹಾಗೆ ನನ್ನಲ್ಲಿ ಕೂಡ ಅದು ಒಂದು ಇತ್ತು. ಈ ಹೊಸ ಯಾವುದೋ ರಾಜಯೋಗ ಮೆಡಿಟೇಷನ್ ನಾವು ಈಗ ಅಡ್ಮಿಷನ್ ತೊಗೊಂಡಿದ್ದೀವಿ ಅಥವಾ ಅದು ನಾವು ಶುರು ಮಾಡಿದ್ವಿ, ಅದನ್ನು ಜಸ್ಟು ಸುಮ್ಮನೆ ಒಂದು ಫಾರ್ಮೆಲ್ಟಾಗಿ ಹೇಳ್ಕೋಬಾರ್ದು, ಇಲ್ಲ ಒಂದು ಬೇಕಾಬಿಟ್ಟಿದ ಥರನೇ ಇಟ್ಕೋಬಾರ್ದು. ಅದರಲ್ಲಿ ಹಿಜ್ಜಿದ್ವಿ ಅಂದರೆ ಅದನ್ನು ಆಳವಾಗಿ ಅರ್ಥ ಮಾಡಬೇಕು, ಸಂಪೂರ್ಣ ಆ ವಿಷಯವನ್ನು ತಿಳ್ಕೊಂಡ್ರೆ ಅದರಿಂದ ಏನು ಲಾಭ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾನು ಬಿಸ್ನೆಸ್ ಮ್ಯಾನ್ ಇರೋ ಕಾರಣ ಪ್ರಾಫಿಟ್ ತನಕ ಹೋಗೋ ತನಕ ಇದನ್ನು ಬಿಡಬಾರ್ದು ಅಂತ, ಅದನ್ನು ಏನೇನು ನನ್ನ ಜೀವನದಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ಗುರಿ ಇಟ್ಕೊಂಡು ನಾನು ಸಾಧನೆ ಶುರು ಮಾಡಿದೆ. ಅಂದರೆ ಸಾಧನೆ ಶುರು ಮಾಡಿ ಸರಿ ಕೋರ್ಸ್ ಆಗ್ತಾ ನೆಕ್ಸ್ಟು ಮುರಳಿ ಕ್ಲಾಸ್ಗೆ ಕೂರ್ಸೇ ಬಿಟ್ರು ನನಗೆ 5th 6th ಡೇಗೆ ಅವರು. ಸೊ ಮುರಳಿ ಕೇಳೋಕ್ಕೆ ಅದ್ರ ಜೊತೆ ನನಗೆ ತಮ್ಗೆ ಹೇಳಿದೆ ಆಗಲೇ ಒಬ್ಬರು ಬಲ್ಲಾಲ್ ಅಂತಿದ್ರು, ನನ್ನ ಏಜ್ ಅವರನ್ನೇ. ಅವರು ನನಗೆ ನಮ್ಮ ಅಗ್ರಹಾರದಲ್ಲಿ ಮನೆಯಿಂದ ಸೆಂಟ್ರಿಗೆ ಕರ್ಕೊಂಡು ಹೋಗಲಿ, ಅವ್ರು ಸ್ಕೂಟ್ ಮೇಲೆ ಹೋಗ್ತಾ ಇದ್ದೇನೆ ಅವ್ರ ಜೊತೆನೆ. ಆವಾಗ ಅವರು ಕುಮಾರ್ ಇದ್ದವರು, ಅವರು ನನಗೆ ಒಂದು 1 year ಸೀನಿಯರ್ ಇದ್ದರು, ಜ್ಞಾನ ಚೆನ್ನಾಗಿ ಅರ್ಥ. ಅವರು ಆ ಸ್ಕೂಟರ್ ಮೇಲೆ ಕೂರಿಸ್ಬಿಟ್ಟು ನನಗೆ ಆಗಲೇ ಕೂಡ ಕೆಲವು ಜ್ಞಾನದ ಪಾಯಿಂಟ್ ಹೋಗ್ತಾಯಿದ್ರು, ಬರುವಾಗ ಹೋಗುವಾಗ. ಸೊ ಅದು ಕೇಳಿ ಸ್ವಲ್ಪ ನನಗೆ ಹೆಲ್ಪ್ ಆಯಿತು. ಯಾಕಂದರೆ ಒಬ್ಬರು ವ್ಯಕ್ತಿ ಇನ್ನೊಬ್ಬರು ಯಾರು ಜ್ಞಾನ ಮಾಡಿ ನಡೀತಾ ಇದೆ ಅಂದರೆ ಅವ್ರ ಅನುಭವದ ಮಾತುಗಳು ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಸೊ ಅವ್ರ ಎಕ್ಸ್ಪೀರಿಯೆನ್ಸು ನನಗೆ ತುಂಬ ಗೈಡ್ಲೈನ್ ಆಯಿತು. ಅದ್ರ ಜೊತೆ ನಾನು ಮತ್ತೆ ಏನು ಮಾಡಿದೆ, ಒಂದು 15 ದಿನ ಆದಮೇಲೆ ಅಲ್ಲಿ ಶೋಕೇಸ್ ಇತ್ತು ಸೆಂಟ್ರಲ್ಲಿ. ಅದರಲ್ಲಿ ಸುಮಾರು ಪುಸ್ತಕಗಳು, ಎಲ್ಲ ಹಿಂದಿ ಪುಸ್ತಕಗಳು ಇತ್ತು. ಸೊ ನನ್ನ ಮದರ್ ಟಂಗ್ ಹಿಂದಿ ಇರೋ ಕಾರಣ ನನಗೆ ಓದೋದು ಕೂಡ ಸಹಜ ಇತ್ತು. ನಾನು ಬೇಂಜಿ ಹತ್ರ ಕೆಲವು ಪುಸ್ತಕ ಕೇಳಿದೆ. ಅದರಲ್ಲಿ 2 ಪುಸ್ತಕ, ಒಂದು ಬ್ರಹ್ಮಬಾಬಾದ ಹಿಸ್ಟ್ರಿ, ಬ್ರಹ್ಮಬಾಬಾಜಿ ಫೌಂಡಿಂಗ್ ಫಾದರ್ ಆಫ್ ದಿ ಬ್ರಹ್ಮಕುಮಾರೀಸ್, ಅವ್ರ ಪುಸ್ತಕ ಜೀವನಕ್ಕೂ ಪಲ್ಟಾನೆ ವಾಲಿ ಅದ್ಭುತ ಕಹಾನಿ ನಂಬರ್ 1 ನಂಬರ್ 2, ಅದು 2 ಪುಸ್ತಕ ನಾನು ತೊಗೊಂಡು ಬಂದೆ. ಅದ್ರ ಜೊತೆನೇ ಕೆಲವು ಬುಕ್ಸ್ ಸುಮಾರಿತ್ತು, ಮತ್ತು ಚಿತ್ರ ಪ್ರದರ್ಶನಿ ಒಂದು ಕೋರ್ಸ್ ಕೊಡೋಂಥ ಬುಕ್ಸ್ ಅದು ಕೂಡ ತೊಗೊಂಡು ಬಂದೆ ನಾನು. ಸೊ ನಾನು ಸೆಲ್ಫ್ ಸ್ಟಡೀಸ್, ಸೆಲ್ಫ್ ಕೋರ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಶುರು ಮಾಡಿದೆ ಆವಾಗ. ಆ ಬುಕ್ಸ್ಗಳು ಎಲ್ಲ ಓದ್ತಾ ಹೇಗೆ ಅಂದರೆ, ಯಾವುದೋ ಒಂದು ಪರಿವಾರದಿಂದ ಒಬ್ಬ ವ್ಯಕ್ತಿ ದೂರ ಆಗ್ಬಿಟ್ಟು ಪುನಃ ಪರಿವಾರ ಜೊತೆ ಮಿಲನ ಮಾಡಿದ್ರೆ ಅಷ್ಟು ಖುಷಿ ಸಿಕ್ಕತ್ತೆ. ಅದಕ್ಕೆ ಒಂದು ಫೆಸ್ಟ್ ಅಂದರೆ, ಈ 14 ವರ್ಷ ರಾಮಂದು ನಾವು ಏನು ಕೇಳ್ತಾ ಇದ್ದೀವಿ, ವನವಾಸ 14 ವರ್ಷದು, ಅದೇ ರೀತಿ ಪರಿವಾರ ಜೊತೆ ಭರತ್ ಮಿಲನ ಅಂತ ನಾವು ಕೇಳ್ತಾ ಬಂದಿದ್ದೀವಿ ನಮ್ಮ ರಾಮಾಯಣದಲ್ಲಿ. ಹಾಗೆ ನನಗೆ ಕೂಡ ಅನ್ನಿಸ್ತು, ಅದೇ ನಾನು ಇದೇ ಪರಿವಾರ, ದೇವಿ ಪರಿವಾರ ನಂದು. ನಾನು ತುಂಬ ಹಗಲೋಗಿದೆ, ಇದ್ದೀನಿ, ದೂರ ಆಗಿದ್ದೀನಿ. ಪರಮಾತ್ಮ ಮತ್ತು ಪರಿವಾರ, ದೇವಿ ಪರಿವಾರ ಬ್ರಹ್ಮಕುಮಾರಿ, ಈಗ ಪುನಃ ನಾನು ನನ್ನ ಪರಿವಾರದಲ್ಲಿ ಸೇರಿದ್ದೆ ಅನ್ನೋದು ಇದು ಸ್ವಾಭಾವಿಕವಾಗಿ ನನ್ನಲ್ಲಿ ಬಂತು ಫೀಲಿಂಗ್ಸ್. ಆ ಸ್ವಾಭಾವಿಕ ಫೀಲಿಂಗ್ ಬರುವಾಗ, ಯಾಕಂದರೆ ಆತ್ಮಿಕ ದೃಷ್ಟಿಯಿಂದ ನಾವು ನೋಡುವಾಗ, ಆತ್ಮಿಕ ದೃಷ್ಟಿಯಿಂದ ನಾವು ವ್ಯವಹಾರ ಮಾಡುವಾಗ ಬುದ್ಧಿ ತಾನಾಗೆ ಪರಮಾತ್ಮನ ಕಡೆ ಹೋಗುತ್ತೆ. ಅಂದರೆ ಎಲ್ಲರೂ ನನ್ನ ಬ್ರದರ್ಸ್ ಸಿಸ್ಟರ್ಸು, ನಾನೊಬ್ಬ ಈ ಪರಿವಾರದ ವ್ಯಕ್ತಿಯಾಗಿದ್ದೀನಿ. ಅದು ವ್ಯವಹಾರದಲ್ಲಿ ನಮಗೆ ಸ್ನೇಹ ಪ್ರೀತಿ ಕೂಡ ಫೀಲ್ ಮಾಡ್ತಾಯಿದ್ವಿ. ಆಧ್ಯಾತ್ಮಿಕ ರುಚಿಯಿಂದ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದೆ ನಾನು. ಮಾಡ್ತಾ ನೆಕ್ಸ್ಟ್ ನಾವು ಏನು ಮಾಡಿದ್ವಿ, ಒಂದು 2 weeks ಆಗಿತ್ತು ಇಟ್ಕೊಳಿತು. ಸೊ ಗುರುವಾರ ದಿನ ಪರಮಾತ್ಮನಿಗೆ ನೈವೇದ್ಯ ಇಡ್ತಾರೆ ಸೆಂಟ್ರಲ್ಲಿ. ಆ ಭೋಗ ಅಂತ ಹೇಳ್ತೀವಿ, ಪರಮಾತ್ಮನಿಗೆ ಭೋಗ ಅರ್ಪಣೆ ಮಾಡ್ತಾರೆ, ಪ್ರಸಾದ ಅರ್ಪಣೆ ಮಾಡ್ತೀವಿ.
ಆವಾಗ ನಾನು ಕೂತಿದ್ದೀನಿ ಜಸ್ಟ್ ನಿಮಗೆ ಒಂದು ಬಿಗ್ನಿಂಗ್ ಅನುಭವ ಹೇಳ್ತೀನಿ. 15 ದಿನ ಒಳಗೆ ನನಗೆ ಏನು ಅನುಭವ ಆಯಿತು. 15 ದಿನ ಆದಮೇಲೆ ಗುರುವಾರ ಅವರು ಅಕ್ಕವರು ಶಾರದಕ್ಕವರು ಬಾಬಾ ಅವ್ರಿಗೆ ನೈವೇದ್ಯ ಇಟ್ಬಿಟ್ಟು ಮೆಡಿಟೇಷನ್ ಒಂದು ಹಾಡು ಹಾಕಿ ಶುರು ಮಾಡಿದ್ರು. ನಾನು ಹೀಗೆ ಕೂತಿದ್ದೀನಿ. ಇಲ್ಲಿ ಬ್ರಹ್ಮಕುಮಾರಿದಲ್ಲಿ ಒಂದು ಏನಂದರೆ ನಾವು ಭಕ್ತಿಯಲ್ಲಿ ಸ್ವಲ್ಪ ಕಣ್ಣು ಮುಚ್ಕೊಂಡು ಇಲ್ಲ ಹೆಂಗಾದರೆ ಅಲ್ಲಿ ಇಲ್ಲಿ ನೋಡಿಕೊಂಡು ಭಕ್ತಿ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಕೆಲವು ನಿಯಮಗಳು ಕಣ್ಣು ತೆರೆದಿರಬೇಕು ಮತ್ತು ದೃಷ್ಟಿಯಿಂದ ಸೃಷ್ಟಿ ನಿರ್ಮಾಣ ಆಗುವಂಥದ್ದು ಕಾನ್ಸೆಪ್ಟ್ ಇರೋ ಕಾರಣ ನಾನು ಕೂಡ ದೃಷ್ಟಿ ತೆಗೆದ್ಬಿಟ್ಟು ಹಿಂಗೆ ಕೂತಿದ್ದೆ ಯೋಗದಲ್ಲಿ. ಒಂದು 5-6 ನಿಮಿಷ ಆದಮೇಲೆ ಅಕ್ಕವ್ರ ದೃಷ್ಟಿ ನನ್ನ ದೃಷ್ಟಿ ಮೇಲೆ ಯಾವಾಗ ಸಿಕ್ತು ಆವಾಗ 1 ಸೆಕೆಂಡ್ಗೆ ನನಗೆ ಒಂಥರ ಆತ್ಮ ಆಗಿದೆ ಅನ್ನೋದು ಅನುಭೂತಿ ಆಯಿತು. ಅದು ಎರಡನೇದು ಅವ್ರ ದೃಷ್ಟಿಯಿಂದ ಯಾವುದೋ ಒಂದು ಶಕ್ತಿ ಅನ್ನೋದು ಸಿಗ್ತಾಯಿದೆ ಕಣ್ಣಿಂದ. ಹೇಳ್ತಾರಲ್ಲ ದೃಷ್ಟಿಯಿಂದ ಸೃಷ್ಟಿ ನಿರ್ಮಾಣ ಆಗುತ್ತೆ ಅಂತ. ಸೊ ಆ ಸೆಕೆಂಡಲ್ಲಿ ಒಂಥರ ಅಲೌಕಿಕ ಅನುಭವ ಆಯಿತು. ಯಾವಾಗ ದೃಷ್ಟಿಯಿಂದ ದೃಷ್ಟಿ ತೋಡಿದ ನಾನು ಅದರಲ್ಲಿ ಪರಮಾತ್ಮ ಶಕ್ತಿ ನನಗೆ 1 ಸೆಕೆಂಡು ಮುದ್ರಣೆ ಆಗೋಯ್ತು ಅವತ್ತು 15 ಡೇಸ್ ಆದಮೇಲೆ. ಅಷ್ಟು ಮಾತ್ರ ಗೊತ್ತಾಗಿದೆ. ಅಕ್ಕವ್ರು ಕೂತಿದ್ದಾರೆ, ಅವರು ಯೋಗ ಮಾಡಿಸ್ತಾ ಇದ್ದಾರೆ. ಆದರೆ ಇದು ಅಕ್ಕವ್ರ ಮೇಲೆ ಪರಮಾತ್ಮ ಶಕ್ತಿ ನನ್ನ ಮೇಲೆ ಬೀಳ್ತಾ ಇದೆ ಅನ್ನೋದು ನಾನು ಮೊದಲನೇ ಅನುಭವ ಸೆಕೆಂಡ್ ಅನುಭವ ಮಾಡಿದೆ. ಇದು ಪರಮಾತ್ಮನ ಶಕ್ತಿ. ಅವರು ಯೋಗಯುಕ್ತಾಗಿ ಯೋಗ ಮಾಡ್ತಾ ಇದ್ದಾರೆ. ಭಗವಂತ ನೆನಪು ಮಾಡುವಾಗ ಪರಮಾತ್ಮನ ಶಕ್ತಿ ಅವ್ರ ಮುಖಾಂತರ ನನಗೆ ಸಿಗ್ತಾ ಇದೆ. ಚೆನ್ನಾಗಿ ಅನುಭವ ಆಯಿತು. ಅದು ಹೆಂಗೆ ಅಂದರೆ ಅವತ್ತು ಮುದ್ರಣ ಆಗೋಯ್ತು ನನ್ನ ಜೀವನಕ್ಕೆ. ಎಸ್, ಯಾರನ್ನ ನಾನು ಹುಡುಕಬೇಕು ಅಂದಿದ್ದಿದೆ, ಯಾರನ್ನ ಪಡಿಬೇಕು ಅಂದಿದ್ದಿದೆ, ಸದ್ಯ ನನಗೆ ಆ ಭಗವಂತ, ಆ ತಂದೆ, ಆ ಪರಮಾತ್ಮ ನನಗೆ ಸಿಕ್ಕದ ಅನ್ನೋದು ಖುಷಿ, ತುಂಬ ಖುಷಿ ಶುರು ಆಯಿತು ಆವತ್ತಿಂದ. ನೀವು ಈ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡಿದ್ರಿ. ಪ್ರಾರಂಭ ಮಾಡಿ ಆದಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಇದಕ್ಕೆ ಯಾರೂ ಅಪೋಸ್ ಮಾಡಲಿಲ್ವಾ? ಯಾಕಂದರೆ ಯಾರದೇ ಮನೆಯಲ್ಲಿರಲಿ ಒಂದು ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಅವ್ರು ಮನೆ ಮಠ ಬಿಟ್ಟು ಹೋಗ್ಬಿಡ್ತಾರೆ, ನಮ್ಮಿಂದ ದೂರ ಆಗ್ಬಿಡ್ತಾರೆ, ಇಲ್ಲಾಂದರೆ ಈ ವಯಸ್ಸಿಗೆ ಯಾಕೆ ಬೇಕು ಇವ್ರಿಗೆ, ಇದೆಲ್ಲ ವಯಸ್ಸಾದಮೇಲೆ ಮಾಡಿದ್ರೆ ಆಗುತ್ತೆ ಅನ್ನೋ ಭಾವನೆ ಎಲ್ಲರಲ್ಲೂ ಇರುತ್ತೆ. ಆ ರೀತಿ ನಿಮ್ಮ ಮನೇಲಿ ಯಾವುದೇ ಅಪೋಸಿಷನ್ ಬರಲಿಲ್ವಾ? ಪ್ರಾಕ್ಟಿಕಲ್ ಮಾತು ಕೇಳಿದ್ರಿತ್ತವು. ನಾನು ಅವಾಗ ಜ್ಞಾನಕ್ಕೆ ಹೋಗುವಾಗ ಜಸ್ಟ್ ಐ ವಾಸ್ ದಿ ಏಜ್ ಆಫ್ 30 ವರ್ಷ ಎಂಗೇಜ್ 30 ವರ್ಷ ಒಳಗೇನೆ. ಆ ಟೈಮಲ್ಲಿ ನೀವು ಹೇಳ್ದಂಗೆ ಭಕ್ತಿ ಮಾರ್ಗದಲ್ಲಿ ಎಲ್ಲ ಭಕ್ತಿ ಯಾವಾಗ ಮಾಡೋದು ಅಂದರೆ ಎಲ್ಲ ಸ್ವಲ್ಪ 60 ವರ್ಷ ಆದಮೇಲೆ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಸಮಾಜದಲ್ಲಿ. ಭಕ್ತಿ ಮುಂಚೆಯಿಂದನೇ ಮಾಡ್ತಾರೆ, ಆದರೆ ಆಧ್ಯಾತ್ಮಿಕತೆ ಅಂದ ತಕ್ಷಣ ಅದು ವಯಸ್ಸಾಗಿದೆ. ಸೊ ಆ ಟೈಮಲ್ಲಿ ಆದರೆ ನನಗೆ ಪ್ಲಸ್ ಪಾಯಿಂಟ್ ಏನಾಯಿತು ಸರ್, ಅಲ್ಲಿ ನಮ್ಮ ದೊಡ್ಡಣ್ಣ ಹೋಗ್ತಾಯಿದ್ರು ಆಶ್ರಮ್ಗೆ. ಆಲ್ರೆಡಿ ನಮ್ಮ ಫ್ಯಾಮಿಲಿಯಿಂದ ಒಬ್ಬರು ಮೆಂಬರ್ ಹೋಗ್ತಾಯಿದ್ರು. ಅದು ಹೋಗ್ತಾ ಇರೋ ಕಾರಣ ನನಗೆ ಸ್ವಲ್ಪ ಏನು ವಸ್ತು ಅನಿಸಿಲ್ಲ, ಮತ್ತು ಬೇರೆಯವ್ರಿಗೆ ಕೂಡ ಅದು ಅನಿಸಿಲ್ಲ. ದೊಡ್ಡವ್ರು ಹೋಗ್ತಾ ಇದ್ದಾರೆ, ಚಿಕ್ಕ ತಮ್ಮನ ಹೋಗ್ತಾ ಇದ್ದಾರೆ ಅಂತ ಅನ್ನೋದು ದೇ ಹ್ಯಾವ್ ಟೇಕನ್ ಇಟ್ ಈಸಿಲಿ. ಸೊ ತುಂಬ ನನಗೇನು ಅಡಚಣೆಯೂ ಬರಲಿಲ್ಲ. ಎರಡನೇದು ನನಗೆ ನಿಲ್ಲಿಸುವಂಥದ್ದು ಬೇರೆಯವರು. ಮೊದಲು ನಿಮಗೆ ಹೇಳೋದಿಲ್ಲ, ನನ್ನ ಸ್ವಲ್ಪ ಉಗ್ರ ಸ್ವಭಾವ ಇತ್ತು, ಕೋಪ ಜಾಸ್ತಿ ಇರೋ ಕಾರಣ ಯಾರು ಬೇಡ ಅನ್ಬೇಕಾದ್ರೆ ಅವರು 2 ಸಲ ಯೋಚನೆ ಮಾಡಬೇಕು. ಹಾಗಾಗಿ ನನಗೆ ಸಹಜನ ಆಯಿತು, ಯಾರೂ ನಿಲ್ಲಿಸಿಲ್ಲ, ನಿಲ್ಲಿ ಅಂತ ಹೇಳಿಲ್ಲ. ಮತ್ತು ಇನ್ನೊಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ. ನನ್ನ ಮನೆಯವರು ನನಗೆ ಗೊತ್ತಿಲ್ಲದಂಗೆ ಮುಂಚೆ ಸೆಂಟ್ರಿಗೆ ಹೋಗ್ತಾಯಿದ್ರು. ನನ್ನ ಮನೆಯವರು ವೈಫ್ ಅವರು ನನಗೆ ಗೊತ್ತಿರಲಿಲ್ಲ, ಯಾಕೆ ನಾನು ಅವಾಗ ಹೋಗ್ತಾ ಇರಲಿಲ್ಲಲ್ಲ. ಬಟ್ ಇವರು ಸಂಜೆ ಸೆಂಟ್ರಿಗೆ ಹೋಗ್ತಾಯಿದ್ರು ಮುಂಚೆನ. ಸೊ ನಮ್ಮ ಶ್ರೀಮತಿ ಕಡೆಯಿಂದ ನಮಗೇನು ಪ್ರಾಬ್ಲಮ್ ಬರಲಿಲ್ಲ. ಬಾಕಿ ಅಣ್ಣ ಆಲ್ರೆಡಿ ಸೆಂಟ್ರಿಗೆ ಹೋಗ್ತಾಯಿದ್ರು. ಇನ್ನು ಏನು ಯಾರ ಕಡೆಯಿಂದ ಬರುತ್ತೆ, ಬೇರೆಯವರೆಲ್ಲ ನಿಮ್ಮ ಮೇಲೆ ಭಯ ಬೇರೆ ಇತ್ತು. ಭಯ ಬೇರೆ ಇತ್ತು, ಚಿಕ್ಕ ಮಕ್ಕಳೆಲ್ಲ ಇದ್ದರು, ಅವ್ರು ಏನು ಭಯ ಇರೋ ಕಾರಣ ಯಾರು ಏನೂ ಹೇಳಲಿಕ್ಕೆ ಬರಲಿಲ್ಲ. ಹಾಗಾಗಿ ನನಗೆ ಅಲ್ಲಿ ಹೋಗಲಿಕ್ಕೆ ಸಹಜನ ಆಯಿತು, ಯಾವುದೂ ವಿಘ್ನ ಬರಲಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲೇನು ಓಕೆ. ಸೊ ನಿಮ್ಮ ಫ್ರೆಂಡ್ಸು ಇಲ್ಲ ಬಿಸ್ನೆಸ್ ಕೊಲೀಗ್ಸ್ ಯಾರು ಇರ್ತಾರೆ, ಅವ್ರದ್ದೆಲ್ಲ ಒಂದು ರಿಯಾಕ್ಷನ್ ಹೇಗಿತ್ತು? ಎಸ್, ಈ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಒಂದು ಕೆಲವು ಪರೀಕ್ಷೆಗಳು ಬರಲೇಬೇಕು. ಯಾವಾಗ ಪರೀಕ್ಷೆ ಬರುತ್ತೆ ಆವಾಗಲೇ ನಾವು ಪ್ರಮೋಷನ್ಗೆ ಹೋಗೋದು, ಇದು ಸ್ವಾಭಾವಿಕ. ಸೊ ಒಂದು ಒಳ್ಳೆ ಮಾರ್ಗದಲ್ಲಿ ನಾವು ಹೆಜ್ಜೆ ಇಟ್ಟಿದೆ ಅಂದರೆ ಅಲ್ಲಿ ತಪಸ್ಸನೇ ಇದೆ, ಹೌದು, ಸಾಧನೆನೂ ಬೇಕಾಗತ್ತೆ, ಸಹನ ಶಕ್ತಿನೂ ಬೇಕಾಗತ್ತೆ. ಆದರೆ ಇದೆಲ್ಲ ನಾವು ಪರಮಾತ್ಮನ ಜೊತೆ ಯೋಗ ಮಾಡ್ತಾ ಮಾಡ್ತಾ ಮೆಡಿಟೇಷನ್ ಮಾಡ್ತಾ ಆ ಗುಣಗಳು ಶಕ್ತಿಗಳು ನಮ್ಮ ಜೀವನದಲ್ಲಿ ಸ್ವಾಭಾವಿಕವಾಗಿ ಬರುತ್ತೆ. ಹಾಗಾಗಿ ನಾವು ಯಾವಾಗ ಈ ಆಧ್ಯಾತ್ಮಿಕಕ್ಕೆ ಹೋಗೋದು ಶುರು ಮಾಡಿದೆ ಆವಾಗ ಪರಿವಾರದಲ್ಲಿ ಮೊದಲನೇದು ಏನಾಯಿತು ಅಂದರೆ ಚೇಂಜಸ್ ಶುರು ಆಯಿತು. ಈ ನಂದು ಒಂದು ಏನಂದರೆ ತಮಗೆ ಆಗಲೇ ಹೇಳಿದೆ ನಾನು, ಯಾವಾಗಲೇ ಹೊಸ ಚಾಪ್ಟರ್ ನಾವು ಹೆಜ್ಜೆ ಇಟ್ಟಿದೆ ಅಂದರೆ ವಿ ಶುಡ್ ಗೋ ಟು ದಿ ಡೆಪ್ತ್ ಆಫ್ ದಿಸ್. ಅದನ್ನು ಪಡಿಬೇಕಾದ್ರೆ ಎಷ್ಟೊಂದು ನಾವು ಕಾಯ್ದೆ ನಿಯಮಬದ್ಧವಾಗಿ ನಡಿತೀವಿ, ಆಗಲೇ ಅದು ಬೆನಿಫಿಟ್ ಆಗೋದು.
ಹಾಗಾಗಿ ಇಲ್ಲಿ ಏನೇನು ಕೆಲವು ಆಚಾರ ವಿಚಾರ ಅದಿದೆ, ಊಟ ತಿಂಡಿದು ಪಥ್ಯ ಅದಿದೆಲ್ಲ ಏನೇನು ನಿಯಮಗಳಿದೆ ಯಾಕಂದರೆ ಎಲ್ಲೋ ನಿಯಮನ ಕಾಪಾಡ್ತೀವಿ ಅಲ್ಲೇ ಸಿದ್ಧಿ ಆಗೋದು. ಸೊ ನಾನು ಕೂಡ ಅದನ್ನೇ ಶುರು ಮಾಡಿದೆ ಅದೇ ಥರ. ಸೊ ಅದೇನು ಜಾಸ್ತಿ ನಮಗೇನು ಪ್ರಾಬ್ಲಮ್ ಬರಲಿಲ್ಲ. ಸೆಕೆಂಡ್, ನಮ್ಮ ಡೀಲರ್ಸ್ ನೀವು ಬಿಸ್ನೆಸ್ ಕೇಳ್ತೀರಿ. ಬಿಸ್ನೆಸ್ಸಲ್ಲಿ ಏನಾಯಿತು ನಮಗೆ ಆ್ಯಕ್ಚುಲಿ 14 ವರ್ಷ ಮುಂಚೆನೇ ನಾವು ಬಿಸ್ನೆಸ್ ಮಾಡ್ತಾಯಿದ್ವಿ. ನಿಮಗೆ ಒಂದು ಡಿಫ್ರೆನ್ಸಸ್ ಹೇಳ್ತೀನಿ, ಇದು ಒಳ್ಳೆ ಪಾಯಿಂಟ್ ಕೇಳಿದ್ರಿ ನೀವು ಅಜ್ಞಾನ ಮಾರ್ಗದಲ್ಲಿ ವ್ಯಾಪಾರ ಮಾಡುವಾಗ ಹೇಗಿತ್ತು ನಿಮ್ಮ ವ್ಯಾಪಾರ, ಜ್ಞಾನಕ್ಕೆ ಬಂದಮೇಲೆ ನಿಮಗೆ ಜ್ಞಾನ ಏನಾದರೂ ವ್ಯಾಪಾರಕ್ಕೆ ಸಪೋರ್ಟ್ ಆಯಿತಾ? ತುಂಬ ಒಳ್ಳೆ ಮಾತು ಕೇಳಿದ್ರಿ ನೀವು. ನಾನು ತುಂಬ ಚೆನ್ನಾಗಿ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. 1978 ನಾನು ಬಂದೆ ಮೈಸೂರು. 78 to 90ವರೆಗೆ 90ವರೆಗೆ ಎಷ್ಟು ಆಯಿತು, ಒಂದು 12 ಇಯರ್ಸ್ ಆಯಿತು. ಆ 12 ಇಯರ್ಸಲ್ಲಿ ನಾವು ಬಿಸ್ನೆಸ್ಸು ಮಾಡ್ತಾಯಿದ್ವಿ ಆಗಲೂ ಕೂಡ. ಆದರೆ ಬಿಸ್ನೆಸ್ ಮಾಡ್ತಾ ಯಾವುದೂ ಸಮೃದ್ಧಿ ಆಗ್ತಾ ಇರಲಿಲ್ಲ. ಕಷ್ಟ ತುಂಬ ಪಡ್ತಾಯಿದ್ವಿ, ಆದರೆ ಗಳಿಗೆ ಅಷ್ಟು ಆಗ್ತಾ ಇರಲಿಲ್ಲ, ಲಾಭ ಅಷ್ಟು ಸಿಗ್ತಾ ಇರಲಿಲ್ಲ. ಅಂದರೆ ಶ್ರಮ ಮಾಡೋದು ಜೊತೆನೇ ಮನಸ್ಸಲ್ಲಿ ಶಾಂತಿ ಇರಲಿಲ್ಲ, ಬುದ್ಧಿಯಲ್ಲಿ ಸಮರಸತೆ ಇರಲಿಲ್ಲ, ಏಕಾಗ್ರತೆ ಇರಲಿಲ್ಲ. ಸೊ ಇಟ್ ವಾಸ್ ಟೋಟಲ್ ಡಿಸ್ಟರ್ಬ್ ಲೈಫು. ಕಷ್ಟನೂ ಪಡ್ತಾಯಿದ್ವಿ, ಆದರೆ ಪ್ರಾಫಿಟ್ ಆಗ್ತಾಯಿಲ್ಲ. ಅದು ಒಂದು 10 to 12 ಇಯರ್ಸ್ ನೋಡಿದ್ದೀವಿ. ಬಟ್ ಜ್ಞಾನಕ್ಕೆ ಬಂದ ಮೇಲೆ, ಇಲ್ಲಿ ಬಂದ ಮೇಲೆ ಯಾವಾಗ ಈ ನಾವು ಮೌಲ್ಯಗಳದ್ದು ಸ್ಟಡಿ ಶುರು ಮಾಡಿದ್ವಿ, ಮೊದಲನೇದು ನಮಗೆ ಇಲ್ಲಿ ಹೇಳಿಕೊಟ್ಟಿರೋದು ಆತ್ಮ ಆಗಿದೆ. ನೀವು ಆತ್ಮದ 7 ಗುಣ ಅಂತ ನಮಗೆ ಕಲಿಸ್ಕೊಟ್ಟಿದ್ರು ಇಲ್ಲಿ. ಆ 7 ಗುಣ ಇವತ್ತು ಎಷ್ಟು ಚೆನ್ನಾಗಿ ಪವಿತ್ರತೆ, ಶಾಂತಿ, ಆನಂದ, ಖುಷಿ, ಇದೆಲ್ಲ ಕೆಲವು ಅದಕ್ಕೆ ಇಂಗ್ಲೀಷಲ್ಲಿ KP² LSBP ಅಂತ ಹೇಳ್ತೀವಿ ನಾವು. ನಾಲೆಜು, ಪ್ಯೂರಿಟಿ, ಪೀಸು, ಹ್ಯಾಪಿನೆಸ್, ಲವ್ ಮತ್ತು ಪವರ್ಸು, ಇದೆಲ್ಲ ಗುಣಗಳು ಭವಿಷ್ಯ ದೇವತೆಗಳಲ್ಲಿ ಇತ್ತು ಅಂತ ನಮ್ಮಲ್ಲಿ ಬರಲಿಕ್ಕಿಲ್ಲ ಅಂತಿಲ್ಲ. ಆದರೆ ಯಾವಾಗ ನಾವು ಸಾಧನೆ ಶುರು ಮಾಡಿದ್ವಿ, ಆ ಗುಣ ನಮ್ಮ ಜೀವನದಲ್ಲಿ ಬಂದರೆ ನಮ್ಮ ಜೀವನನೇ ದೇವತೆ ಸಮಾನ ಆಗುತ್ತೆ, ಡಿವೈನ್ ಲೈಫ್ ಆಗುತ್ತೆ ಅಂತ. ಇದು ನಾನು ಶುರು ಮಾಡಿದೆ ಜೀವನದಲ್ಲಿ. ಶುರು ಮಾಡಿದ್ಮೇಲೆ ಮುಂಚೆ ಆದರೆ ನಿಮ್ಗೆ ಹೇಳೋದೆಲ್ಲ ಕೋಪಗಳು ಇರೋ ಕಾರಣ ಯಾರೂ ಅಷ್ಟು ಮೂಮೆಂಟ್ ನಮ್ಮ ಜೊತೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕಂಡೀಷನ್ ಜಾಸ್ತಿ ಇತ್ತು, ಸ್ವಲ್ಪ ಭಯ ಆಯಿತು. ಮತ್ತು ಕೆಲವು ಕಂಡೀಷನಲ್ಲಿ ಇರೋ ಕಾರಣ ಯಾರೂ ಅಷ್ಟು ಈಸಿಯಾಗಿ ಸಹಜವಾಗಿ ನಮ್ಮ ಜೊತೆ ಮಿಲ್ ಆಗ್ತಾ ಇರಲಿಲ್ಲ. ಆದರೆ ಈ ಜ್ಞಾನಕ್ಕೆ ಬಂದಮೇಲೆ ನನ್ನಲ್ಲಿ ಪರಿವರ್ತನೆ ಶುರು ಆಯಿತು. ಬದಲು ಏನಂದ್ರೆ ಶಾಂತಿಯಿಂದ ಇರುವಂಥದ್ದು. ಕೋಪನ ಬಿಡಬೇಕಾದ್ರೂ ಶಾಂತಿ ಇರಬೇಕು. ಸೊ ಅದು ಗೆಳೋದು ಸಹಜ ಇಲ್ಲ, ಆದರೆ ಸತತ ಸಾಧನೆ ಮಾಡುವಾಗ ಅದ್ಮೇಲೆ ನಾವು ಕಂಟ್ರೋಲ್ ಮಾಡ್ತೀವಿ. ಹಾಗಾಗಿ ಇದು ಯಾರ ಜೊತೆ ನೀವು ವ್ಯವಹಾರ ಮಾಡ್ತೀವಿ ಬಿಸ್ನೆಸ್ಸಲ್ಲಿ, ಅವ್ರ ಜೊತೆ ಇನ್ನೂ ಚೆನ್ನಾಗಿ ಪ್ರೀತಿ, ಸ್ನೇಹ ಮತ್ತು ಸೇವೆ ಭಾವದಿಂದ ಡೀಲ್ ಶುರು ಮಾಡಿದ್ವಿ. ಸೇವೆ ಭಾವ, ಸ್ನೇಹ ಮತ್ತು ಪ್ರೀತಿಯಿಂದ ಮಾತಾಡೋದು. ಇದು ಮೊಮೆಂಟ್ ಏನಾಯ್ತು ನನಗೆ ಬಿಸ್ನೆಸ್ಸಲ್ಲಿ ತುಂಬ ಹೆಲ್ಪ್ ಆಯಿತು. ಎಲ್ಲೋ ಹೋದರೆ ಆರ್ಡರ್ ಸಿಕ್ಕೋದು, ಅಯ್ಯೋ ಪರವಾಗಿಲ್ಲ ಇಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾರೆ. ಮತ್ತು ಸಹನೆ, ಅವ್ರು ಏನಾದ್ರು 4 ಮಾತು ಕೇಳಿದ್ರೆ ನಾವು ಅದನ್ನು ಸಹಜವಾಗಿ ಸಹನ ಶಕ್ತಿನ ಸ್ವೀಕಾರ ಮಾಡ್ಕೊಳ್ಳೋದು. ಬಿಸ್ನೆಸ್ಸಲ್ಲಿ ಮೇನ್ ಬೇಕಾಗಂತದೆ ಅದು ನಡೆ ಮತ್ತು ನುಡಿ. ಇದು ಎರಡೂ ನುಡಿ ನನಗೆ ತುಂಬ ಹೆಲ್ಪ್ ಆಯಿತು. ಈ ರಾಜಯೋಗ ಮೆಡಿಟೇಷನಿಂದ ಬ್ರಹ್ಮಕುಮಾರಿ ಸೇರಿದ ಈ 2 ಇನ್ಸ್ಟ್ರೂಮೆಂಟ್ಸ್ ನಮಗೆ ಪ್ರತಿಯೊಂದು ಕಡೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಸಕ್ಸಸ್ ಬರೋದು ಶುರು ಆಯಿತು. ಸೊ ಈ ಸ್ಪಿರಿಚುವಲ್ ನಾಲೆಜ್ ಗಿವನ್ ಬೈ ದಿ ಬ್ರಹ್ಮಕುಮಾರೀಸ್ ಹೆಲ್ಪ್ ಇನ್ ಎನಿ ಪ್ರೊಫೆಷ್ನಲ್ ವೇ. ನಾನು ಅಷ್ಟು ಮಾತ್ರ ಹೇಳ್ತೀನಿ. ನಮಗೆ ಯಾವುದೋ ನೀವು ವೃತ್ತಿಲಿ ಇರ್ಬೋದು, ನೀವು ಬಿಸ್ನೆಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಇಲ್ಲ ರೈತರು ಇರ್ಬೋದು, ಪ್ರತಿಯೊಬ್ಬರಿಗೆ ಈ ಜ್ಞಾನ ಏನು ಹೇಳ್ಕೊಡ್ತಾರೆ ಜೀವನದಲ್ಲಿ ಮಾತ್ರ ಸಫಲತೆ ಪಡ್ಕೊಳ್ಳಿಕ್ಕೆ ತಳಪಾಯ ಆಗ್ತದೆ. ಇದು ಹೆಲ್ಪ್ ಆಗುತ್ತೆ. ಇದು ನನ್ನ ಪ್ರಾಕ್ಟಿಕಲ್ ತುಂಬ ಅನುಭವನೇ. ಯಾಕಂದರೆ ಮುಂಚೆ ನಿಮ್ಗೆ ಹೇಳೋದಿಲ್ಲ 12 ಇಯರ್ಸ್ ಏನೂ ಸಂಪಾದನೆ ಮಾಡಿಲ್ಲ, ಆದರೆ ಯಾವಾಗ ಜ್ಞಾನಕ್ಕೆ ಬಂದೆ, ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ವ್ಯವಹಾರಕ್ಕೆ ಹೋಗಿದ್ವಿ, ಆವಾಗ ಬಿಸ್ನೆಸ್ ಗ್ರೋತ್ ಆಗೋದು ಶುರು ಆಯಿತು. ಇದು ಪ್ರಾಕ್ಟಿಕಲ್. ಅದರಿಂದ ಮಾಡ್ತಾ ಇವತ್ತು ಏಜ್ ಆನ್ ಟುಡೇ ನಾವು ಸ್ಲೀಪೆಲ್ದು ಸೌತ್ ಕರ್ನಾಟಕ ಎಡಿಷ್ನಲ್ ಅಂದರೆ ಜೋನಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀವಿ. ಸಬ್ ಜೋನಲ್ ಡಿಸ್ಟ್ರಿಬ್ಯೂಟ್ರು, ಏರಿಯಾ ಡಿಸ್ಟ್ರಿಬ್ಯೂಟ್ ಅಂತ ಹೇಳ್ತೀವಿ ನಮ್ಮ ಕಂಪ್ನಿ ಟರ್ಮಲ್ಲಿ. 6 ಜಿಲ್ಲೆಗೆ ಸ್ಲೀಪೆಲ್ ಮೆಟ್ರೋ ಸಪ್ಲೈ ಮಾಡ್ತಾಯಿದ್ವಿ. 25 ವರ್ಷ ಹಿಂದೆ ಯಾರೂ ಡೀಲರ್ ಅಪಾಯಿಂಟ್ ಮಾಡಿದ್ವಿ, ಇವತ್ತು ಕೂಡ ನಮ್ಮ ಜೊತೆ ಅವರಿದ್ದಾರೆ. ಇನ್ನೂ ತಮಗೆ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಹೇಗೆ ನಮಗೆ ರಾಜಯೋಗ ಮೆಡಿಟೇಷನ್ ಮತ್ತು ಬ್ರಹ್ಮಕುಮಾರಿ ನಾಲೆಜ್ ಹೆಲ್ಪ್ ಮಾಡ್ತೀವಿ ಪ್ರೊಫೆಷ್ನಲ್ ಲೈಫಲ್ಲಿ, ಈ ನಮ್ಮ ಕಂಪ್ಯೂಟರ್ ಇರ್ತಾರೆ ಯಾರೋ, ಕಂಪ್ಯೂಟರಲ್ಲಿ ಇವತ್ತು ಜಗತ್ತಲ್ಲಿ ನೀವು ನೋಡಿ ಯಾರಾದರೆ ವ್ಯಕ್ತಿಗೆ ಒಂದು 4 ಸಲ ಒಂದು ಮಾತು ಹೇಳಿದ್ರೆ 5ನೇ ಸಲ ಅವ್ರಿಗೂ ಕೋಪ ಬಂದುಬಿಡ್ತದೆ. 5ನೇ ಸಲ ಯಾವಾಗ ಕೋಪ ಮಾಡ್ತಾನೆ ಒಬ್ಬ ವ್ಯಕ್ತಿ, ಆವಾಗ ಯಾರೋ ಆರ್ಡರ್ ಕೊಡೋರು ಇರ್ತಾರೆ, ಅವ್ರಿಗೆ ಬೇಜಾರಾಗ್ಬಿಡ್ತದೆ. ಅಯ್ಯೋ ಇವ್ರ ಹತ್ರ ತೊಗೊಳೋದಕ್ಕಿಂತ ಉತ್ತಮ ಬೇರೆ ಕಡೆ ತೊಗೊಳ್ಳೋಣ ಅಂತ ಕೋಪ ಮಾಡ್ತಾರೆ, ಸಿಡ್ತಾರೆ ವ್ಯಕ್ತಿಯಿಂದ. ಆದರೆ ನಮಗೆ ಇಲ್ಲಿ ಸಾಧನೆ ಮಾಡೋದು ಸಹನಾಗಿ ಇರಬೇಕು, ಪ್ರೀತಿಯಿಂದ ಇರಬೇಕು, ನಮ್ರತೆ ಇರಬೇಕು, ಕೋಪ ಯಾವುದೂ ಮಾಡಬಾರ್ದು. ನಮ್ಮ ಸ್ವಗುಣನೇ ಶಾಂತಿ, ಪ್ರೀತಿ, ಸ್ನೇಹ, ವಿಶ್ವಾಸ ಇದೆ. ಅದನ್ನು ಉಳಿಸ್ಕೊಂಡು ನಾನು ವ್ಯವಹಾರ ಮಾಡಬೇಕು ಅಂತ ಮಂದಟ್ಟ ಯಾವಾಗ ನಾವು ಮಾಡಿದ್ವಿ, ಅದರ ಪ್ರಭಾವ ನಾವು ಬಿಸ್ನೆಸ್ ಲೈನಲ್ಲಿ ಶುರು ಆಯಿತು. ಸೊ ಎಲ್ಲರೂ ಇವರ ಹತ್ರ ತೊಗೊಳ್ಳೋಣಪ್ಪ, ಒಳ್ಳೆ ವ್ಯಕ್ತಿ ಪರವಲ್ಲ, ಒಂಥರ ಶಾಂತಿಯಿಂದ ಚೆನ್ನಾಗಿ ಮಾತಾಡ್ತಾರೆ. ಮತ್ತು ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಕೂಡ ಇತ್ತೆ. ಏನು ಹೇಳಿತೀವಿ ಹಾಗೆ ನಡಿತೀವಿ. ಅದೆಲ್ಲ ನೋಡ್ಬಿಟ್ಟು ಈ ಗುಣಗಳು ನಮ್ಮನ್ನ ತುಂಬ ಒಂಥರ ಎಲ್ಲರ ಕಡೆ ಸಮೀಪ ಕರ್ಕೊಂಡು ಹೋಯ್ತದ್ದು. ಅದರ ಆಧಾರ ಮೇಲೆ ನಿಮಗೆ ತುಂಬ ಖುಷಿಯಿಂದ ಒಂದು ಸಮಾಚಾರ ಹೇಳ್ತೀವಿ. ಇವತ್ತು ಎಲ್ಲ ಯಾರು ಬೇರೆ ಕಂಪ್ನಿ ಪ್ರಾಡಕ್ಟ್ ತೊಗೊಳ್ತಾಯಿದ್ರು, ಮೇಜಾರಿಟಿ ಎಲ್ಲರೂ ನಮ್ಮ ಹತ್ರ ಪದಾರ್ಥ ತೊಗೊಳ್ಳೋ ಶುರು ಮಾಡೋದು ಸ್ಲೀಪೆಲ್ದು.
ಸೊ ಇವತ್ತು ನಮ್ಮ ಏರಿಯಲ್ಲಿ ಸ್ಲೀಪೆಲ್ ಈಸ್ ನಂಬರ್ 1 ಇನ್ ಮ್ಯಾಟ್ರಸ್ ಬಿಸ್ನೆಸ್ ಬಿಕಾಸ್ ಆಫ್ ದಿಸ್ ನಾಲೆಜ್. ಸೊ ದಟ್ಸ್ ಆಲ್ ಕ್ರೆಡಿಟ್ ಇವತ್ತು ನನಗೇನು ಗ್ರೋತಲ್ಲಿ ಸಿಕ್ಕಿದೆ. ಮತ್ತು ಇನ್ನೊಂದು ತಮಗೆ ಹೇಗೋ ಈ ಮಾತನ್ನು ಕನೆಕ್ಟೆಡ್ ಆಗಿ ಒಂದಿದೆ, ಮೈಸೂರು ತುಂಬ ಬಿಸ್ನೆಸ್ ಪ್ಲೇಸ್ ಏನಿಲ್ಲ, ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗಿದೆ, ಒಂಥರ ಕಲ್ಚರ್ ಸಿಟಿ ಅಂತ ಹೇಳ್ತೀವಿ ನಾವು ಕರ್ನಾಟಕದಲ್ಲಿ. ಇಂಥ ಜಾಗದಲ್ಲಿ ಇದ್ಬಿಟ್ಟು ಆಲ್ ಓವರ್ ಇಂಡಿಯಾಲಿ ಬಿಸ್ನೆಸ್ಸಲ್ಲಿ ಗ್ರೋತ್ ಮಾಡೋದು ಯಾರ ಕೈಯಿಂದನೂ ಸಂಭವ ಇಲ್ಲ. ಎರಡನೇದು, ನಾನೊಬ್ಬ ಜಸ್ಟ್ ಐ ವಾಸ್ ಫ್ರಮ್ ದಿ ಆರ್ಡಿನರಿ ಫ್ಯಾಮಿಲೀಸ್. ಬಿಸ್ನೆಸ್ ಏನು ನಮ್ಮ ಯಂಗ್ಸ್ಟರ್ ಯಾರೂ ಬಿಸ್ನೆಸ್ ಮಾಡ್ತಾ ಬರಲಿಲ್ಲ, ಆದರೆ ನಾನು ಫಸ್ಟ್ ಜನ್ರೇಷನ್ ಬಿಸ್ನೆಸ್ಗೆ ಎಂಟ್ರಿ ಆಗಿರೋದು. ಬಟ್ ಸ್ಟಿಲ್ ಅಷ್ಟು ಸಕ್ಸಸ್ ಸಿಗಬೇಕಾದ್ರೆ ದಟ್ಸ್ ಓನ್ಲಿ ದ ಕ್ರೆಡಿಟ್ ಗೋಸ್ ಟು ದಿ ಬ್ರಹ್ಮಕುಮಾರೀಸ್. ಅಂದರೆ ಈ ಬ್ರಹ್ಮಕುಮಾರೀಸ್ನಲ್ಲಿ ನೀವು ಏನೆಲ್ಲ ಜ್ಞಾನ ಗುಣಗಳನ್ನು ತುಂಬ್ಕೊಂಡಿದ್ರಿ ಅದೆಲ್ಲದು ಟೋಟಲ್ ಆಗಿ ನಿಮಗೆ ಬಿಸ್ನೆಸ್ ಔಟ್ಪುಟ್ ರಿಸಲ್ಟ್ ಬಂತು, ಇದರಲ್ಲಿ ಸಕ್ಸಸ್ಫುಲ್ ರಿಸಲ್ಟ್ ಬಂತು. ಅದಕ್ಕೆ ರಿಸಲ್ಟ್ ಬಂತು, ಅದರದ್ದು ಪ್ರೂಫ್ ನಮಗೆ ಜಸ್ಟ್ ನಮಗೆ 8 ಸಲ ನ್ಯಾಷನಲ್ ಲೆವೆಲಲ್ಲಿ ಸೆಕೆಂಡ್ ಮತ್ತು ಫಸ್ಟ್ ಅವಾರ್ಡ್ ಸಿಕ್ಕಿದೆ. ಸ್ಲೀಪಲ್ಲಿ ಏರಿಯಾ ಡಿಸ್ಟ್ರಿಬ್ಯೂಟ್ ಕ್ಲಬ್ ಇರುತ್ತೆ ನಮ್ಮದು, ಆ ಕ್ಲಬ್ಬಲ್ಲಿ 8 ಟೈಮ್ಸ್ ಅವಾರ್ಡ್ಸ್, ಫಸ್ಟ್ ಸೆಕೆಂಡ್ ಫಸ್ಟ್ ಸಿಕ್ಕಿದೆ. ಈಗ 40 ಸಿಟಿ ಆಲ್ ಓವರ್ ಇಂಡಿಯಾಲಿ, ಅದರಲ್ಲಿ ಅಹಮದಾಬಾದ್ ಇದೆ, ಬಾಂಬೆ ಇದೆ, ಕಾನ್ಪುರ್ ಇದೆ, ನಾಗ್ಪುರ್ ಇದೆ. ಆಲ್ ಓವರ್ ಇಂಡಿಯಾಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಅವಾರ್ಡ್ ಸಿಗಬೇಕಾದ್ರೆ ನೀವು ಇವತ್ತು 8 ಟೈಮ್ಸ್ ನೀವು ಯೋಜನೆ ಮಾಡಿ. ಮೈಸೂರು ಅಂಥದ್ದು ಏನು ಬಿಸ್ನೆಸ್ ಸಿಟಿ ಇಲ್ಲ ಇದು, ಆದರೆ ಅಂಥ ಕಾಂಪಿಟೇಟಿವ್ ಆಲ್ ಓವರ್ ಕಂಟ್ರೀಸಲ್ಲಿ ಮೇಜರ್ ಸಿಟೀಸು ಕಾಂಪೀಟ್ ಮಾಡಿ ಇಲ್ಲಿ ನಾವು ಅಚೀವ್ಮೆಂಟ್ ಮಾಡಬೇಕಾದ್ರೆ ಸಕ್ಸಸ್ ಸಿಗಬೇಕಾದ್ರೆ ನಾವು ವೀರಮ್ಮಿಂದ ಆಗುವಂಥ ಕೆಲಸ ಇಲ್ಲ. ಇದು ಈ ನಾಲೇಜು ಮತ್ತು ಪರಮಾತ್ಮನ ಬ್ಲೆಸ್ಸಿಂಗು. ನಾಲ್ಕನೇದು ತಾವು ಹೇಳ್ದಂಗೆ ನಾನು ಗುಣ ಮತ್ತು ಶಕ್ತಿಗಳು ಯಾವುದು ಹೇಳ್ಕೊಡ್ತಾರೆ ಇಲ್ಲಿ ಬ್ರಹ್ಮಕುಮಾರಿದ, ಅದನ್ನಲ್ಲಿ ಜೀವನದಲ್ಲಿ ಧಾರಣೆ ಮಾಡಿ ಪ್ರಾಕ್ಟಿಕಲಿ ವ್ಯವಹಾರ ಮಾಡುವಾಗ ಈ ಸಫಲತೆ ಬಂತು. ಸೊ ದಟ್ ಐ ಕನ್ಕ್ಲೂಡ್ ದಿಸ್ ಸಕ್ಸಸ್, ದಟ್ ಇಸ್ ದ ಕ್ರೆಡಿಟ್ ಗೋಸ್ ಟು ಬ್ರಹ್ಮಕುಮಾರಿ ಓನ್ಲಿ. ಯಾಕಂದ್ರೆ ಬ್ರಹ್ಮಕುಮಾರಿ ಸೇರೋ ಮುಂಚೆ ನಾನು 14 ವರ್ಷ ಮಾಡಿದೆ ಬಿಸ್ನೆಸ್. ನನ್ನಲ್ಲಿ ಯೋಗ್ಯತೆ ಆಗಿದ್ದರೆ ಆಗಲೇ ಸಫಲತೆ ಸಿಗಬೇಕಾಗಿತ್ತು, ಯಾಕೆ ಸಿಕ್ಕಲಿಲ್ಲ? ಅದೇ ವ್ಯಕ್ತಿ ಇದೇ ವ್ಯಕ್ತಿ ಜ್ಞಾನಕ್ಕೆ ಬಂದಮೇಲೆ ಜೀವನ ಪರಿವರ್ತನೆ ಆದಮೇಲೆ ಎಷ್ಟು ಸಕ್ಸಸ್ಫುಲ್ ಆಯಿತು. ಇಟ್ಸ್ ಪ್ರಾಕ್ಟಿಕಲ್ ಟ್ರಾನ್ಸ್ಪರೆನ್ಸ್ ಸ್ಟೋರಿ ಆಫ್ ಮೈ ಓನ್ ಲೈಫ್. ನೀವು ಈ ಜ್ಞಾನ ತಗೊಂಡು ಸೇವಾ ಕೇಂದ್ರಕ್ಕೆ ಹೋಗೋಕ್ಕೆ, ಪ್ರತಿದಿನ ಸತ್ಸಂಗವನ್ನು ಕೇಳೋದಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ನಿಮ್ಮ ಥರ ಸತ್ಸಂಗ ಕೇಳೋದಕ್ಕೆ ಯಾರೆಲ್ಲ ಬರ್ತಾರೆ, ಅಥವಾ ನಿಮ್ಮ ಥರ ಈ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಯಾರೆಲ್ಲ ಬರ್ತಾರೆ, ಅವರೆಲ್ಲ ನಿಮಗೆ ಯಾವ ರೀತಿ ಹೆಲ್ಪ್ ಮಾಡಿದರು, ಅಥವಾ ನಿಮ್ಮದು ಮತ್ತು ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿತ್ತು? ಇಲ್ಲಿ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಮ್ಮ ಈಶ್ವರಿ ಪರಿವಾರದಲ್ಲಿ ಹೇಗೆ ಹೆಲ್ಪ್ ಸಿಕ್ತು ಅಂತ, ಅಂದರೆ ದೇವಿ ಪರಿವಾರ ಅಂತ ಹೇಳ್ತೀನಿ ನಾವು ಅದಕ್ಕೆ. ಎರಡನೇದು, ಲೌಕಿಕ್ ಯಾರ ಜೊತೆ ನಾವು ಪ್ರಾಕ್ಟಿಕಲ್ ಬಿಸ್ನೆಸ್ದು ಕೆಲವು ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅವರಿಂದ ಏನು ಸಹಯೋಗ ಸಿಕ್ತು ಅಂತ. ಎಸ್, 2 ಕಡೆ ತಮ್ಗೆ ಹೇಳ್ತೀನಿ. ಯಾವಾಗ ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗೋಗುತ್ತೆ ಜ್ಞಾನದ ಆಧಾರದಿಂದ, ಆವಾಗ ನಾವು ಸರ್ವಕ್ಕೆ ಪ್ರಿಯರು ಆಗಿರ್ತೀವಿ. ಅಂದರೆ ಎಲ್ಲರೂ ನಮಗೆ ಒಂಥರ ಎಲ್ಲರೂ ನಮಗೆ ಇಷ್ಟ ಆಗ್ತಾರೆ, ನಾವು ಎಲ್ಲರಿಗೂ ಇಷ್ಟ ಆಗ್ತೀವಿ. ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ, ಎಲ್ಲರ ಮೇಲೆ ನಾವು ವಿಶ್ವಾಸ ಇಡ್ತೀವಿ. ಸೊ ಆ ವಿಶ್ವಾಸ ಮತ್ತು ಪ್ರೀತಿ ಸ್ನೇಹ ಎಲ್ಲಿ ಇರುತ್ತೆ ಅಲ್ಲಿ ತಾನಾಗೆ ಸಮೃದ್ಧಿ ಉತ್ಪತ್ತಿ ಆಗುತ್ತೆ. ಅದ್ರದ್ದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ ತಮ್ಗೆ ಹೇಳೋದಂಗೆ, ನಾನು ಈ ಸೆಂಟ್ರಿಗೆ ಬಂದಮೇಲೆ ನಮ್ಮ ಬ್ರಹ್ಮಕುಮಾರಿ ಮೇಯ್ನಾಗಿ ಸೆಂಟರ್ ನಡೆಸೋರು ಅಕ್ಕಂದರು ಆಗಿದ್ದಾರೆ. ಪ್ರತಿಯೊಬ್ಬರು ಅಕ್ಕವರು ನಮ್ಮ ಯಾರು ಸೆಂಟ್ರ್ ಇನ್ಚಾರ್ಜ್ ಆಗಿದ್ದರು, ಸಂಪತ್ ಸರ್ಬರ್, ಪ್ರತಿಯೊಬ್ಬರು ಶುಭ ಬಯಸೋ ಕಾರಣ ಅದು ನಮಗೆ ಡೈರೆಕ್ಟ್ಲಿ ಬ್ಲೆಸ್ಸಿಂಗ್ಸ್ ಕೆಲಸ ಮಾಡುತ್ತೆ. ಯಾಕಂದರೆ ಎಲ್ಲಿ ದುಡ್ಡು ಕೆಲಸ ಮಾಡೋದಿಲ್ಲ ಅಲ್ಲಿ ಆಶೀರ್ವಾದ ಕೆಲಸ ಮಾಡುತ್ತೆ. ನಮ್ಮ ಹಿರಿಯರು ಎಲ್ಲ ಹೇಳ್ತಾ ಬಂದಿದ್ದಾರೆ. ಆದದ್ದು ಪ್ರಾಕ್ಟಿಕಲ್ ನನ್ನ ಅನುಭವ ಮಾಡೋದು ನಮ್ಮ ದೇವಿ ಪರಿವಾರದಲ್ಲಿ. ಎಲ್ಲ ಅಕ್ಕಂದ್ರಿಂದ ಈ ಆತ್ಮಗೆ ಆಶೀರ್ವಾದ ಸಿಕ್ತು. ಮತ್ತು ಎರಡನೇದು ಸಹಯೋಗ ಕೂಡ ಸಿಕ್ಕಿದೆ, ಗೈಡ್ಲೈನ್ ಕೊಡ್ತಾರೆ, ಹಾಗೆಲ್ಲ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸಮಯಾನುಸಾರಾಗಿ ನಮಗೆ ಬ್ರಹ್ಮಕುಮಾರಿ ಕೆಲವು ಸೀನಿಯರ್ಸ್ ಬ್ರದರ್ಸ್ ಇದಿರ್ಬೋದು, ಸಿಸ್ಟರ್ಸ್ ಇರ್ಬೋದು, ಅವರಿಂದ ಎಲ್ಲ ಮೇಯ್ನಾಗಿ ನಮ್ಮ ಲಕ್ಷ್ಮೀಕ ಅವ್ರು ಯಾರಿದ್ದಾರೆ, ಸಿ ಹ್ಯಾವ್ ಟೇಕನ್ ವೆರಿ ಗುಡ್ ಕೇರ್ ಅಬೌಟ್ ಮೀ. ಅವ್ರು ಎಷ್ಟು ಬಗ್ಗೆ ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮಗೆ ಹೇಗೆ ನಡಿಬೇಕು, ವ್ಯವಹಾರದಲ್ಲಿ ಹೇಗೆ ನಾವು ಸಕ್ಸಸ್ಫುಲ್ ಆಗಬೇಕು, ನಮ್ಮ ಮನೆ ವ್ಯವಹಾರ ಮತ್ತು ಈಶ್ವರಿ ಜೀವನ ಅದು ಮೂರದು ಸಮತೋಲನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ನಮಗೆ ಸೀನಿಯರ್ ಸಿಸ್ಟರ್ಸ್ ಶಾರದಕ್ಕ ಅವರು ಇರ್ಬೋದು, ಲಕ್ಷ್ಮಿ ಅಕ್ಕ ಅವರು ಎಲ್ಲ ಸಮಯ ನನಗೆ ಮಾರ್ಗದರ್ಶನ ಕೊಟ್ಟದ್ದು ಕೂಡ ತುಂಬ ಹೆಲ್ಪ್ ಆಯಿತು. ಎರಡನೇದು, ದಿನ ನಾವು ಮುರಳಿ ಕೇಳ್ತೀವಿ ಇಲ್ಲಿ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗುವಾಗ. ಆ ಮುರಳಿಯಲ್ಲಿ ಪರಮಾತ್ಮಂದು ನೇರವಾಗಿ ಮಹಾವಾಕ್ಯ, ಬ್ರಹ್ಮ ಮುಖ ಕಮಲದ ಏನು ಮಹಾವಾಕ್ಯ ನಾವು ಅದು ಮುರಳಿ ಕೇಳ್ತೀವಿ. ಪ್ರತಿಯೊಂದು ಮುರಳಿ ಪ್ರತಿಯೊಂದು ದಿನ ನಮ್ಮ ಜೀವನದಲ್ಲಿ ನಾವು ಏನು ಧಾರಣೆ ಮಾಡಬೇಕು ಅಂತ ಇರುತ್ತೆ, ಮತ್ತು ಏನು ಬಿಡಬೇಕು ಅಂತ. ನಮ್ಮ ಜೀವನಕ್ಕೆ ಇನ್ನೊಬ್ಬರಿಗೆ ದುಃಖ ಆಗುವಂಥದ್ದು ಯಾವುದಾದ್ರು ಇರುತ್ತೆ, ಚಿಂತನೆ ಇರ್ಬೋದು, ಕರ್ಮ ಇರ್ಬೋದು, ವಾಚ ಇರ್ಬೋದು, ಅದನ್ನು ನಿಷೇಧ ಮಾಡುವಂಥ ಸಾಧನ ಮಾಡ್ತೀವಿ. ಮತ್ತು ಅದೇ ಪ್ರತಿಕೂಲವಾಗಿ ಯಾವುದು ನಮಗೆ ಬೇಕು ಜೀವನದಲ್ಲಿ ಅದು ಗುಣ ಧಾರಣೆ ಮಾಡೋ ಕಾರಣ
ಇದು ಎರಡೂ ಗೈಡ್ಲೈನ್ ನಮಗೆ ದಿನ ಮುರಳಿಲಿ ಕೂಡ ಸಿಗ್ತಾ ಹೋಗುತ್ತೆ. ನಾನು ಮುರಳಿ ಬಗ್ಗೆ ತುಂಬ ಮಹತ್ವ ಕೊಡ್ತೀವಿ ಸರ್. ಅದರಲ್ಲಿ ಆ ಮುರಳಿಯಲ್ಲಿ ನಮಗೆ ಮಾರ್ಗದರ್ಶನ ಸಿಕ್ಕತ್ತೆ. ಸೊ ಹೇಗೆ ಜೀವನದಲ್ಲಿ ನಿರಂತರವಾಗಿ ನಾವು ಪ್ರೋಗ್ರೆಸ್ ಕಡೆ ಹೋಗಬೇಕಾದ್ರೆ ನಮಗೆ ಮುರಳಿನೇ ಆಧಾರ ಆಗಿದೆ. ಮುರಳಿ ಅಂದರೆ ನಾವು ಜ್ಞಾನದ್ದು ಯಾವುದೋ 4 ಪೇಜ್ದು ಒಂದು ಮೌಂಟ್ ಆಬುಂದು ಬರುತ್ತೆ, ಪ್ರತಿಯೊಂದು ದಿನ ಮಹಾವಾಕ್ಯ ಹೋಗ್ತಾರೆ ಅಕ್ಕಂದ್ರು ಕೂತ್ಕೊಂಡು ಸೆಂಟ್ರಲ್ಲಿ. ಅದನ್ನು ನೇರವಾಗಿ ಜೀವನದಲ್ಲಿ ತೋಲ್ಬಿಟ್ಟು ಇಡೀ ದಿನ ಅದ್ರ ಬಗ್ಗೆ ಗಮನ ಕೊಡ್ತೀವಿ. ಹೇಗೆ ಇವತ್ತು ಪರಮಾತ್ಮನ ಶ್ರೀಮತ ಮಹಾವಾಕ್ಯ ಹೇಳಿದ್ದಾರೆ ಹಾಗೆ ಜೀವನದಲ್ಲಿ ನಾವು ನಡಿಬೇಕು, ಪರಿವರ್ತನೆ ಮಾಡಬೇಕು ಅಂತ ಸತತ ಸಾಧನೆ ಮಾಡ್ತೀವಿ. ಸೊ ಈ ರೀತಿ ಇದೆಲ್ಲ ಮಾಡ್ತಾ ಮಾಡ್ತಾ ನಮಗೆ ಬ್ರಹ್ಮಕುಮಾರೀಸ್ ಪರಿವಾರದಲ್ಲಿ ಅವರು ನನ್ನ ಸಹಯೋಗ ಸಿಕ್ಕಿದೆ. ಎರಡನೇದು ಪ್ರತಿಕೂಲವಾಗಿ ನಮ್ಮ ಜೀವನದಲ್ಲಿ ಯಾವಾಗ ಪರಿವರ್ತನೆ ನೋಡ್ತಾರೆ ನಮ್ಮ ಲೌಕಿಕ ಪರಿವಾರದವರು, ಅವರು ಕೂಡ ತುಂಬ ನಮ್ಮಿಂದ ಪ್ರಭಾವಿತ ಕೂಡ ಆಗಿದ್ದಾರೆ, ಆಗ್ತಾನೆ ಇರ್ತಾರೆ. ಕೆಲವರು ಅಷ್ಟು ಮಟ್ಟಿಗೆ ಹೇಳ್ತಾರೆ ಜೀವನ ವೀರಮ್ ಥರ ಇರಬೇಕು ಅಂತ ಹೇಳ್ತಾರೆ. ನಾವು ಸುಮಾರು ಕಡೆ ಮಾರ್ಕೆಟ್ ಹೋಗ್ತೀವಿ, ಅವರೇ ಹೇಳ್ತಾರೆ ನಿಮ್ಮ ಜೀವನ ಶ್ರೇಷ್ಠ ಅಂತ. ಆದರೆ ಪೂರಾ ಅಷ್ಟು ಡಿಟೇಲ್ ನಾನು ಅವ್ರಿಗೆ ನಿಮ್ಮ ಹತ್ರ ಏನು ಹೇಳ್ತಾ ಇದ್ದೀನಿ ಅಷ್ಟೆಲ್ಲ ಯಾರಿಗೂ ಡಿಟೇಲ್ ಹೇಳಿಲ್ಲ ನಾನು. ಆದರೆ ನಮ್ಮ ನಡೆ ನುಡಿಯಿಂದ ಅವ್ರು ಅರ್ಥ ಮಾಡ್ಕೊಂಡು ಹೇಳ್ತಾರೆ ಜೀವನ ಇರಬೇಕಾದ್ರೆ ವೀರಮ್ ಥರ ಇರಬೇಕು ಅಂತ. ಇವತ್ತು ಕೂಡ ಅವರು ಖುಷಿ ಪಡ್ತಾರೆ. ಅವರು ಖುಷಿ ಪಡ್ಕೊಂಡು ನೋಡ್ಕೊಂಡು ನಾನು ನನ್ನ ಜಸ್ಟಿಫೈ ಮಾಡ್ತೀನಿ, ಪರಮಾತ್ಮ ಎಂಥ ಒಳ್ಳೆ ಜೀವನ ಕೊಟ್ಟಿದ್ದಾರೆ ನಮಗೆ ಅಂತ ಒಳಗೆ ನಮಗೆ ಕೂಡ ಖುಷಿ ಆಗುತ್ತೆ. ಅಂದರೆ ನೀವು ನಡೀತಾ ಇರೋವಂಥ ದಾರಿ ಶ್ರೇಷ್ಠ ಮತ್ತು ಪರ್ಫೆಕ್ಟ್ ಆಗಿದೆ. ವೆರಿ ಟ್ರೂ. ಇದಕ್ಕೆ ನಾನು ತಮಗೆ ಜಸ್ಟಿಫಿಕೇಷನ್ ಕೊಡ್ತೀನಿ. ನಾನು ಈ ಬಿಗ್ನಿಂಗಲ್ಲಿ ಅಂತ ನನಗೆ ಬಿಗ್ನಿಂಗ್ ಬರಲಿಲ್ಲ, ಬಟ್ ನಾನು ಜರ್ನಿ ಕಂಟಿನ್ಯೂ ಆಗಿ ಪ್ರೋಗ್ರೆಸಿವ್ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಕನ್ಸಿಸ್ಟೆನ್ಸಿ ಇದೆ ಲೈಫಲ್ಲಿ. ವರ್ಷ ಯಾವತ್ತೂ ಡಿಕ್ಲೈನ್ಸ್ ಬರಲಿಲ್ಲ, ಕಾನ್ಸ್ಟೆಂಟಾಗಿ ಗ್ರೋತ್ ಕಡೆ ಹೋಗ್ತಾಯಿದ್ವಿ. ಗ್ರೋತ್ 4 ಕಡೆನೇ ಹೇಳ್ತೀನಿ, ನಿಮ್ಗೆ ಬರೀ ಬಿಸ್ನೆಸ್ ಗ್ರೋತ್ ಅಂತಿಲ್ಲ. ಬಿಸ್ನೆಸ್ಸಲ್ಲಿ ಮತ್ತು ಪರಿವಾರದಲ್ಲಿ ಕೂಡ ಕೇರ್ ಟೇಕಿಂಗಲ್ಲಿ, ಎರಡನೇದು ಸಮಾಜದಲ್ಲಿ ಮತ್ತು 4ನೇದು ದೇವಿ ಪರಿವಾರದಲ್ಲಿ. ನಾನು ನನ್ನ ರೂಪದಲ್ಲಿ 4 ಕಡೆನ ಕರೆಕ್ಟಾಗಿ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋ ಕಾರಣ ನನಗೆ ಎಲ್ಲ ಕಡೆಯಿಂದ ಎಲ್ಲರಿಂದ ಆಶೀರ್ವಾದ ಸಿಗ್ತಾಯಿದೆ ಮತ್ತು ಅಪ್ರಿಸಿಯೇಷನ್ನು ಸಿಗ್ತಾಯಿದೆ. ಇದ್ದದ್ದು ಬೆಸ್ಟ್ ಎಕ್ಸಾಂಪಲ್ ತಮ್ಗೆ ಹೇಳ್ತೀನಿ. ಯಾವಾಗ ನಂದು ಈ ಗ್ರೋತ್ ರೇಟ್ ಎಲ್ಲ ಚೆನ್ನಾಗಿ ನೋಡಿದ್ರು, ಈವನ್ ನಮ್ಮ ಕಂಪ್ನಿಯವರು, ನಮ್ಮ ಸ್ಲೀಪೆಲ್ ಕಂಪ್ನಿ MD CDM ಯಾರಿದೆ, ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಹುಲ್ ಗೌತಮ್ ಜಿ, ಅವರು ನನ್ನ ಒಳ್ಳೆತನ ಈಶ್ವರಿ ಜೀವನದಿಂದ ಒಳ್ಳೆತನ ಕಾಣಿತು. ಅದು ನೋಡ್ಬಿಟ್ಟು ಮತ್ತು ಬಿಸ್ನೆಸ್ದು ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ ನೋಡ್ಬಿಟ್ಟು ನಮ್ಮ ಶಿವಾನಿ ಬ್ಯಾಂದು ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿಸಿದ್ರು ಡೆಲ್ಲಿಲಿ ಒಂದು 4-5 ವರ್ಷ ಹಿಂದೆ. ಅವರು ಹೇಳಿದ್ರು, ನಮ್ಮ CEO ಇದ್ದಾರೆ ರಾಕೇಶ್ ಚಾರ್ ಅಂತ, ಅವ್ರು ಹೇಳಿದ್ರು ವೀರಮ್ಜಿ ಬ್ರಹ್ಮಕುಮಾರೀಸ್ ಅಕ್ಕಂದ್ರದ್ದು ಒಂದು ಪ್ರೋಗ್ರಾಮ್ ಇಡಿಸಿ, ನಮ್ಮೆಲ್ಲರೂ ಆಲ್ ಓವರ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಬಂದಿರ್ತಾರೆ, ಒಂದು ಪ್ರೋಗ್ರಾಮ್ಗೆ ಕರೆಯೋಕ್ಕಾಗತ್ತಾ ಅಂತ ನಾನು ಪ್ರಯತ್ನ ಪಡ್ತೀವಿ ಅಂತ. ಆವಾಗ ನಾನು ಇನ್ಫ್ಯಾಕ್ಟ್ ಮೌಂಟ್ ಆಬುಲ್ ಇದೆ ಆ್ಯನ್ಯುವಲ್ ಮೀಟಿಂಗಲ್ಲಿ ಬಂದಿದ್ದೆ, ಆವಾಗಲೇ ಫೋನ್ ಬಂದಿತ್ತು. ಸೊ ಅದೇ ಟೈಮಲ್ಲಿ ನಾನು ಕರುಣಾಬಾಯಿಜಿ ನಮ್ಮ ಬ್ರಹ್ಮಕುಮಾರೀಸಲ್ಲಿ ಮೀಡಿಯಾ ಚೇರ್ಪರ್ಸನ್ ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು, ಯಾಕಂದರೆ ಶಿವಾನಿ ಬೇನ್ ಅವ್ರಿಗೆ ಚೆನ್ನಾಗಿ ಪರಿಚಯ ಇರೋ ಕಾರಣ ಅವರಿಂದಾನೇ ಫೋನ್ ಮಾಡಿಸ್ದೆ. ಸಹಜವಾಗಿ ಅವರು ಸ್ವಿಕತಿನ ಕೊಟ್ಟರು ಶಿವಾನಿ ಬೇನ್. ಸೊ ನಮ್ಮ ಮೇ ತಿಂಗಳಲ್ಲಿ ಯಾವಾಗ ಅವಾರ್ಡ್ಸ್ ಫಂಕ್ಷನ್ ಇರುತ್ತೆ ಒನ್ಸ್ ಇನ್ ಇಯರ್ ಡೆಲ್ಲಿಲಿ, ಆವಾಗ ಶಿವಾನಿ ಬೇನ್ ಬಂದಿದ್ದರು. ಬಂದಮೇಲೆ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟರು, ಹೌ ಟು ಗೆಟ್ ಸಕ್ಸಸ್ ಇನ್ ಬಿಸ್ನೆಸ್ ಅಂತ. ಆಲ್ ಓವರ್ ಇಂಡಿಯಾದ ಟಾಪ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಕೂತಿದ್ರು. ಆವಾಗ ಪ್ರೋಗ್ರಾಮು 3/4 ಗಂಟೆಯಿಂದ ಅಲ್ಲಿ ಅವರು ಲಿಸ್ಟ್ ಮಾಡಿದರು 45 ಮಿನಿಟ್ಸ್ ಮಾತಾಡಬೇಕು ಅಂತ. ಬಟ್ MD ಮಧ್ಯೆ ಇಂಟರ್ವ್ಯೂ ಆಗಿಬಿಟ್ಟು ಇವ್ರಿಗೆ ಎಷ್ಟೊತ್ತು ಮಾತಾಡಲಿ, ನೋ ಟೈಮ್ ವೇಂಜೇಜ್ ಅಂತ ಹೇಳಿದ್ರು MDನ ಪ್ರೋಗ್ರಾಮ್ ನಡೆಯುವಾಗಲೇ. ಪ್ರೋಗ್ರಾಮ್ ಮುಗಿದ ಮೇಲೆ ಎಲ್ಲರೂ ತುಂಬ ಖುಷಿಪಟ್ಟರು. MD ಬಂದು ನನಗೆ ಥ್ಯಾಂಕ್ಸ್ ವೀರಮ್, ಇವತ್ತು ಅದು 17ನೇ ಕಾನ್ಫರೆನ್ಸ್ ಇತ್ತು, ಅವಾರ್ಡ್ಸ್ ಕಾನ್ಫರೆನ್ಸು. 17 ಕಾನ್ಫರೆನ್ಸಲ್ಲಿ ಬೆಸ್ಟ್ ಕಾನ್ಫರೆನ್ಸ್ ಇದು ಆಗಿದೆ ವೀರಮ್, ಬಿಕಾಸ್ ಆಫ್ ದಿ ಬ್ರಹ್ಮಕುಮಾರಿ ಸಿಸ್ಟರ್ ಶಿವಾನೀಸ್ ಪ್ರೆಸೆಂಟೇಷನ್. ಸೊ ಅಲ್ಲಿ ಕೂಡ ಎಲ್ಲರಿಗೆ ಒಂಥರ ಬ್ರಹ್ಮಕುಮಾರೀಸ್ ಹೋದ್ಮೇಲೆ ಹೇಗೆ ಸಕ್ಸಸ್ ಸಿಕ್ಕದ ಅನ್ನೋದಕ್ಕೆ ಇದು ನಂದು. ಈಗ ನನ್ನ ಸಕ್ಸಸ್ ಇದ್ದ ಕಾರಣ ಅವರು ಇನ್ನೊಬ್ಬರು ಅಕ್ಕಂದು ಕಸ್ಬಿಟ್ಟು ಎಲ್ಲರಿಗೂ ಮೆಸೇಜ್ ಕೊಡಿಸಿದ್ರು. ಸೊ ಟಿಲ್ ಟುಡೇ ಅವ್ರ MDs ಆ್ಯಂಡ್ ಟೋಟಲ್ ಮ್ಯಾನೇಜ್ಮೆಂಟ್ ಇನ್ ದಿ ಕಂಪ್ನಿ ದೇ ಅಪ್ರಿಷಿಯೇಟ್ ವೆರಿ ಮಚ್ ಅಬೌಟ್ ದಿ ಬ್ರಹ್ಮಕುಮಾರೀಸ್. ಅವ್ರಿಗೆ ಗೊತ್ತಾಗಿದೆ ಸುಮಾರು ಈ ಸಂಸ್ಥೆಯಿಂದ ಹೋಗಿರೋರು ವ್ಯಕ್ತಿಯಲ್ಲಿ ಅವ್ರ ಜೀವನ ಪರಿವರ್ತನೆ ಆಗುತ್ತೆ, ಬಿಸ್ನೆಸ್ಸಲ್ಲಿ ಕೂಡ ಅವರು ಸಕ್ಸಸ್ ಕಡೆ ಹೋಗ್ತಾ ಇರ್ತಾರೆ, ಮತ್ತು ರಿಲೇಷನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ರಿಲೇಷನ್ಶಿಪ್ಪು ಇಂಪಾರ್ಟೆಂಟ್. ಬರೀ ನೀವು ಬಿಸ್ನೆಸ್ ಗ್ರೋತ್ ಮಾಡಿ ರಿಲೇಷನ್ಶಿಪ್ ಸರಿಯಾಗಿ ಇಟ್ಕೊಂಡಿಲ್ಲ ಅದು ಕೂಡ -ಪಾಯಿಂಟ್ ಆಗೋಗುತ್ತೆ. ಸೊ ರಿಲೇಷನ್ಶಿಪ್ಪು ಚೆನ್ನಾಗಿ ಇಟ್ಕೊಳ್ಬೇಕು. ಪರೀಕ್ಷೆಗಳು ಬರ್ತಾ ಇರುತ್ತೆ, ಆದರೆ ಅಲ್ಲಿ ಸ್ವಲ್ಪ ಟೋಲೆನ್ಸ್ ಪವರ್ ಇಟ್ಕೋಬೇಕು, ಸಹನೆ ಮಾಡೋ ಶಕ್ತಿ ಇರಬೇಕು, ನಮ್ಮಲ್ಲಿ ಸ್ವಲ್ಪ ತಾಳ್ಮೆನೇ ಇರಬೇಕು, ಧೈರ್ಯನೇ ಇರಬೇಕು. ಇದೆಲ್ಲ ಗುಣಗಳು ಬ್ರಹ್ಮಕುಮಾರೀಸ್ ಕಲ್ತಿರೋದು ನನ್ನ ಜೀವನದಲ್ಲಿ ಇವತ್ತು ತನಕ ನಮಗೆ ತುಂಬ ಸುಖ ಕೊಡ್ತಾಯಿದ್ದೀವಿ ವ್ಯಕ್ತಿತ್ವ ರೂಪದಲ್ಲಿ. ಮತ್ತು ಯಾರ ಜೊತೆ ನಾನು ಡೀಲಿಂಗ್ ಮಾಡ್ತೀನಿ ಅವ್ರಿಗೆ ಕೂಡ ತುಂಬ ಸಂತೋಷ ನೀಡುತ್ತೆ. ಹಾಗಿದ್ರೆ ನೀವು ಹೇಳಿದ್ರಿ ಶಾರದಾ ಸಿಸ್ಟರ್ ನಿಮಗೆ ಪಾಲನೆ ಕೊಟ್ಟರು ಅಥವಾ ಆ ಸೇವಾ ಕೇಂದ್ರವನ್ನು ನಡೆಸ್ತಾ ಇದ್ರು ಅಂತ. ಆ ಶಾರದಾ ಸಿಸ್ಟರಲ್ಲಿ ನೀವು ಏನು ವಿಶೇಷತೆಗಳನ್ನು ನೋಡಿದ್ರಿ?
ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕೇಳಿದ್ರೆ ತಾವು. ನಂದು ಒಂದು ನೇಚರ್ ಕೂಡ ಇನ್ನೊಬ್ಬರ ವ್ಯಕ್ತಿಯಲ್ಲಿ ವಿಶೇಷತೆ ನೋಡಿ ನಮ್ಮ ಜೀವನದಲ್ಲಿ ಧಾರಣೆ ಮಾಡಬೇಕು ಅಂತ. ಹೇಗೆ ಒಂದು ಗುಲ್ದಸ್ತಾನ ನೋಡ್ತೀವಿ, ಅದು ಬೇರೆ ಬೇರೆ ಬಣ್ಣದ ಹೂಗಳು ಇರುತ್ತೆ, ನಮಗೆ ಎಲ್ಲ ಪ್ರಿಯ ಆಗುತ್ತೆ. ಅಂದರೆ ನೋಡೋ ಗುಣದೃಷ್ಟಿ ಇರಬೇಕು ನಮ್ಮಲ್ಲಿ. ಸೊ ಈ ಗುಣದೃಷ್ಟಿ ಕೂಡ ನಮಗೆ ತುಂಬ ಚೆನ್ನಾಗಿ ಇಲ್ಲಿ ಧಾರಣೆ ಮಾಡಿದ್ವಿ ಜೀವನದಲ್ಲಿ. ಸೊ ಶಾರದಾ ಬೇಂದ್ರೆಯಲ್ಲಿ ನಾನು ಮೊದಲು ಏನು ಹೇಳಿದ್ರೆ ಅವರಲ್ಲಿ ಇರುವಂಥ ಆತ್ಮೀಯತೆ, ಎರಡನೇದು ಆ ಪಾರಿವಾರಿಕ ಪಾಲನೆ ಕೊಡುವಂಥ ಸಂಸ್ಕಾರ, ಒಂದು ಆತ್ಮೀಯತೆ ಅಂತ. ಅಂದರೆ ನಮಗೆ ಒಂಥರ ನಮ್ಮ ಪರಿವಾರದವರು ಇವರು ಅಂತ ಆ ದೃಷ್ಟಿಕೋನದಲ್ಲಿ ಅವರು ಪ್ರತಿಯೊಂದು ರೀತಿಯಿಂದ ನಮ್ಮನ್ನು ಗೈಡು ಮಾಡೋರು ಮತ್ತು ನಿರ್ದೇಶನ ಕೊಡೋರು. ಆಮೇಲೆ ಜ್ಞಾನದ ಮೂಲ್ಯಗಳು ಜೀವನದಲ್ಲಿ ಹೇಗೆ ಉಪಯೋಗ ಆಗೋದ್ರ ಬಗ್ಗೆ ತರಬೇತಿ ಕೊಡೋದು ನಮಗೆ. ಎರಡನೇದು ಒಂದು ಪಾರಿವಾರಿಕ ಸ್ನೇಹ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಳ್ಳೋದು. ನಾಲ್ಕನೇದು ಅವರಲ್ಲಿ ನೋಡಿದ ತ್ಯಾಗ ಮತ್ತು ತಪಸ್ಸು. ಅವ್ರು ಯಾವುದೂ ವಸ್ತು ಆಗಲಿ ಮತ್ತು ಇನ್ನೊಂದು ಆಗಲಿ ಯಾವುದ್ರ ಬಗ್ಗೆ ಆಕರ್ಷಣೆ ಇರಲಿಲ್ಲ ಅವ್ರಿಗೆ. ಇವತ್ತು ಕೂಡ ಇಲ್ಲ. ಅವರು ಇವತ್ತು ಮಂಡ್ಯಲ್ಲಿ ಅವರಿದ್ದಾರೆ ಇನ್ಚಾರ್ಜ್. ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ಸ್ ಐ ಹ್ಯಾವ್ ಸೀನ್ ಪ್ರಾಕ್ಟಿಕಲ್ ಇನ್ ದಿ ಶಾರದಾ ಬೇಂದ್ರೆ. ನಾಲ್ಕನೇದು ಇಕಾನಮಿ, ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅದು ಕೂಡ ಒಂದು ಬಜೆಟಿಂಗ್ ಮಾಡುವಂಥದ್ದು ಕಾನ್ಸೆಪ್ಟ್ ಅವ್ರಲ್ಲಿ ನೋಡೋ ಕಾರಣ ನಾನು ಕೂಡ ಅದೇನೆ. ನಾಲ್ಕನೇದು ಸ್ವಚ್ಛತೆ, ನೀಟ್ ಆ್ಯಂಡ್ ಕ್ಲೀನ್, ನೀಟ್ನೆಸ್ ಮತ್ತು ಕ್ಲೀನ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಅವರಲ್ಲಿರೋ ಗುಣ, ನಾನು ಅದು ಕೂಡ ಕಲ್ತಿದ್ದೆ. ಐದನೇದು ಪರ್ಫೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಸ್ಕಿಲ್ಡ್ ಇದೆ. ಅದನ್ನೇ ಅಂದರೆ ಯಾವ ವಸ್ತು ಎಲ್ಲಿ ಇಡಬೇಕು, ಯಾವುದು ಪ್ಲೇಸ್ ಹೇಗಿರಬೇಕು, ಯಾವ ಕೆಲಸ ಯಾವಾಗ ಮಾಡಬೇಕು, ಹೇಗೆ ಮಾಡಿಸ್ಬೇಕು ಬೇರೆಯವರಿಂದ, ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರೆಲ್ಲ. ಅದರ ಜೊತೆ ಧೈರ್ಯ ತುಂಬುವುದಲ್ಲಿ ನಮಗೆ ಲಕ್ಷ್ಮೀ ಬೇಂದ್ರೆ ಇದ್ದಾರೆ, ನಮ್ಮ ಸಬ್ ಝೋನ್ ಇನ್ಚಾರ್ಜು. ಅವರು ಮೋಟಿವೇಶನ್ ಆ್ಯಂಡ್ ಧೈರ್ಯ ತುಂಬೋದಲ್ಲಿ ನಮಗೆ ತುಂಬ ಪ್ರೇರಣೆ ಸಿಕ್ಕಿದೆ ಅವರಿಂದಾನೆ. ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ನೆಕ್ಸ್ಟ್ ನಾನು ಪ್ರಶ್ನೆ ಅದನ್ನೇ ಕೇಳೋನಿದ್ದೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಸದಾ ನೆನಪಿಟ್ಕೋಬೇಕಂದ್ರೆ ಅವರಲ್ಲಿ ಅಂಥ ವಿಶೇಷತೆಗಳಿರಬೇಕು. ಯಾಕಂದರೆ ನಿಮ್ಮ ಹಿಂದಿನ ಸಂಚಿಕೆ ಮತ್ತು ಈ ಹಿಂದಿನ ಸಂಚಿಕೆಯಲ್ಲಿ ಸಹ ಲಕ್ಷ್ಮೀ ಬೇಂದ್ರೆ ಅವರ ಹೆಸರು ನಾನು ಬಾರಿ ಕೇಳ್ತಾ ಇದ್ದೆ. ಸೊ ನೆಕ್ಸ್ಟ್ ನಾನು ಅದನ್ನೇ ಕೇಳೋನಿದ್ದೆ, ಲಕ್ಷ್ಮೀ ಬೇನ್ ಹೇಗೆ, ಅವರಲ್ಲಿ ಏನು ವಿಶೇಷತೆ ಅಂತ ತಮಗೆ ಹೇಳ್ತೀನಿ. ಅದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವತ್ತು ವೀರಂಭಾಯಿ ನಿಮ್ಮ ಜೊತೆ ಏನು ಕೂತಿದ್ದಾರೆ, ಇವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಈ ಸ್ಟೇಜ್ ತನಕ ಕರ್ಕೊಂಡು ಬರಲಿಕ್ಕೆ ಲಕ್ಷ್ಮೀ ಅಕ್ಕ ಅವರು ವೀರಂ ಬಗ್ಗೆ ತುಂಬ ಚೆನ್ನಾಗಿ ಶುಭ ಭಾವನೆ ಶುಭಕಾಮನೆ ಇಡ್ತಾ ಪ್ರತಿಯೊಂದು ಹೆಜ್ಜೆಯಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ತುಂಬ ಗೈಡ್ಲೈನ್ ಸಿಕ್ಕಿದೆ ಅವರಿಂದ. ಮತ್ತು ಧೈರ್ಯ ತಮಗೆ ಹೇಳೋದೆಲ್ಲ ಅವರಲ್ಲಿ ಇರುವಂಥ ಒಂದು ಧೈರ್ಯ ಕೊಡುವಂಥದ್ದು ಒಬ್ಬ ವ್ಯಕ್ತಿನ ಮುಂದೆ ಇನ್ನೂ ಪ್ರೋಗ್ರೆಸ್ ಚೆನ್ನಾಗಿ ಮಾಡಲಿ ಅನ್ನೋದು ಪುಷ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅವ್ರಿಗೆ. ಅವರಲ್ಲಿ ವಿಶೇಷತೆ ಇದೆ. ಅದು ಒಂದು ಎಕ್ಸಾಂಪಲ್ ತಮ್ಗೆ ಹೇಳ್ತೀನಿ. 1999ನಲ್ಲಿ ನಾವು ಬಾಡಿಗೆ ಮನೇಲಿದ್ವಿ. ಇನ್ಫ್ಯಾಕ್ಟ್ ಸ್ವಂತ ಮನೆ ಇರಲಿಲ್ಲ ಅವಾಗ ನಮಗೆ. ಜ್ಞಾನಕ್ಕೆ ಬಂದು 90ಲಿ ಬಂದರೆ 9 ಇಯರ್ಸು ನಾವು ಬಾಡಿಗೆ ಮನೇಲಿದ್ದು. ಆವಾಗ ಬೇಂದ್ರೆ ಆಗಾಗ ನಮ್ಮ ಹತ್ರ ಬರೋದಿಲ್ಲ, ನಾವು ಬೇಂದ್ರೆ ಹತ್ರ ಬರ್ತೀವಿ. ನಮ್ಮ ಈಶ್ವರಿ ಸಂಪರ್ಕ ಇರೋ ಕಾರಣ ಯಾವುದಾದ್ರು ಒಂದು ಸೇವೆ ಇದ್ದರೆ ಆವಾಗ ಒಮ್ಮೆ ಬೇಂದ್ರೆ ಹೇಳಿದ್ರು, ವೀರಂಭಾಯಿ ನೀವು ಬಿಸ್ನೆಸ್ ಮಾಡ್ತಾಯಿದ್ರಿ, ನೀವೇನು ಜಾಬಲ್ಲಿಲ್ಲ, ಸರ್ಕಾರಿ ನೌಕರಿ ಯಾವುದಿಲ್ಲ, ವ್ಯಾಪಾರಿ ಒಬ್ಬರು ಒಂದೇ ಕಡೆ ವ್ಯಾಪಾರ ಮಾಡೋ ಕಾರಣ ಸ್ವಂತ ಮನೆ ಆದರೆ ಇರಬೇಕು ಅಲ್ವಾ ಅಂತ ನನಗೆ ಹೇಳಿದ್ರು. ಬೇಂದ್ರೆ ನನಗೆ ಕೂಡ ಆಸೆ ಇದೆ ಸ್ವಂತ ಮನೆ ಮಾಡ್ಕೋಬೇಕು ಅಂತ ಪರಿವಾರಕ್ಕೆ. ಆದರೆ ನನ್ನ ಹತ್ರ ಇನ್ನೂ ಸ್ವಲ್ಪ ಅಷ್ಟು ದುಡ್ಡಿಲ್ಲ ಬೇಂದ್ರೆ ಮನೆ ಮಾಡೋಷ್ಟು ಅಂತ. ಆವಾಗ ಕೇಳಿದ್ರು ಬೇಂದ್ರೆ, ಲಕ್ಷ್ಮೀ ಅಂತ ಕೇಳಿದ್ರು, ಎಷ್ಟಿದೆ ವೀರಮ್ಮಣ ಅಂತ. ಬೇಂದ್ರೆ ಇವತ್ತಿನ ಬಜೆಟ್ ನನ್ನ ಮನೆ ಕಟ್ಟಬೇಕಾದ್ರೆ ನನ್ನ ಮುಖಾಲ್ ಬಗ್ಗೆ 75% ನನ್ನ ಹತ್ರ ಇದೆ, ಬಟ್ ಇನ್ನೂ 25% ಕೊಡ್ತಿದೆ ಅಂತ. ನಾನು ಸಾಲ ಮಾಡ್ಕೊಳ್ಳೋಕೆ ಹೆದರಿಗೆ ಬರುತ್ತೆ ಬೇಂದ್ರೆ, ಅದಕ್ಕೆ ಸಾಲ ಮಾಡ್ಕೊಂಡು ಕಟ್ಟೋದು ಬೇಡ, ಸ್ವಂತ ದುಡ್ಡು ಆಗೋಲ್ಲ, ಆಮೇಲೆ ಮನೆ ಕಟ್ಟೋಣ ಅಂತ. ಆವಾಗ ಬೇಂದ್ರೆ ಹೇಳಿದ್ರು, ನೀವು ಸಾಲ ಯಾವುದು ಬೇರೆ ಮಾಡಬೇಡಿ, ಬ್ಯಾಂಕ್ ಲೋನ್ ತೊಗೊಳ್ಳಿ. ಇನ್ಫ್ಯಾಕ್ಟ್ ಅದು ಸಾಲನೇ, ಆದರೆ ಬ್ಯಾಂಕ್ದು ಇರೋ ಕಾರಣ ಏನಾಗುತ್ತೆ, ನಿಮಗೆ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ, ವಾಪಸ್ ನೀವು ಆ ಟೈಮ್ ಫಿಕ್ಸ್ ಮಾಡ್ಕೊಂಡು ಕಟ್ಬಿಡಿ ಅಂತ ಬೇಂದ್ರೆ ಅವತ್ತು ವರದಾನ ರೂಪದಲ್ಲಿ ನಮಗೆ ಅವ್ರು ಸಜೆಷನ್ ಕೊಟ್ಟರು. ಅವರು ಹೇಳೋದು ದಿನ ನೀವು ಮೊನ್ನೆ ಮಾಡ್ಕೊಳ್ಳಿ, ಸ್ವಲ್ಪ ಆದರೆ ತೊಗೊಳ್ಳಿ, 4-5 ವರ್ಷದಲ್ಲಿ ವಾಪಸ್ ಕಟ್ಬಿಡಿ, ಬ್ಯಾಂಕಿನಲ್ಲಿ ತೊಗೊಳ್ಬೇಡಿ, ನಿಮ್ದು ಹೇಗೂ ಬಿಸ್ನೆಸ್ ಲೋನ್ ಇದ್ದೇ ಇರುತ್ತಲ್ಲ. ಆವತ್ತು ಆ ಸೆಕೆಂಡಲ್ಲಿ ಅವ್ರು ಹೇಳಿದ ತಕ್ಷಣ ನನಗೆ ಮನಸ್ಸು ಮಂದಟ್ಟಾಯಿತು, ಮನೆ ಮಾಡಬೇಕು ಅಂತ. ಹೌದು, ನಾವೇನು ಈ ಊರು ಬಿಟ್ಟು ಇನ್ನೊಂದು 3 ವರ್ಷ ಆದಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಅನ್ನೋದಿಲ್ಲ, ಜೀವನ ಪರ್ಯಂತ ಮೈಸೂರಲ್ಲಿ ಇರಬೇಕು, ಸೊ ಮನೆ ಇರಬೇಕು ಅನ್ನೋದು. ನೆಕ್ಸ್ಟ್ ಡೇ ನಾನು ಅವ್ರಿಗೆ ಸೈಟ್ ಶುರು ಮಾಡಿದ್ವಿ. ವಿತಿನ್ 1 ಮಂತ್ ಒಳಗೆ ನನಗೆ ಒಂದು ಸೈಟ್ ಸಿಕ್ತು ಮತ್ತು ಪರಿವಾರ ನಮ್ಮ ದೊಡ್ಡವ್ರಿಗೆ ತೋರಿಸಿದೆ. ಆ ಥರ ಸೈಟ್ ತೋರಿಸ್ಬಿಟ್ಟು ಮೊನ್ನೆ ಅವ್ರದ್ದು ಎಲ್ಲರಿಗೂ ಒಪ್ಪಿಗೆ ಆದಮೇಲೆ ಆ ಸೈಟ್ ಪರ್ಚೇಸ್ ಮಾಡಿದ್ವಿ. ಸೊ ಧೈರ್ಯನೇ ತುಂಬಿದ್ರು ಬೇಂದ್ರೆ ಮತ್ತು ಮಾರ್ಗದರ್ಶನನೇ ನೀಡಿದರು, ಹೀಗೆ ಮಾಡಿ ಅಂತ. ಹಾಗಾಗಿ ಲಕ್ಷ್ಮೀ ಅಕ್ಕ ಅವ್ರದ್ದು ಕಾಂಟ್ರಿಬ್ಯೂಷನ್ ನನ್ನ ಜೀವನದಲ್ಲಿ ತುಂಬ ಇದೆ. ಹಾಗಿದ್ರೆ ನಿಮ್ಮ ಮನೆ ಸಂಪೂರ್ಣ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತು? 14 ತಿಂಗಳು. 2002ಲಿ ನಾವು ಸೈಟ್ ಪರ್ಚೇಸ್ ಮಾಡಿದ್ವಿ. 2002ಲಿ ಆಲ್ಮೋಸ್ಟ್ ಇಯರ್ ಎಂಡಲ್ಲಿ, 2004ರಲ್ಲಿ ಅದು
ಲಕ್ಷ್ಮಿ ಅವ್ರ ಅಕ್ಕ ಅವ್ರ ಬೆಂಜ್ ಕೈಯಿಂದ ನಾನು ಉದ್ಘಾಟನೆ ಮಾಡಿಸ್ಬಿಟ್ಟು ಮನೆ ಗೃಹಪ್ರವೇಶ ಮಾಡಿದ್ದೆ. ಅಣ್ಣವ್ರು, ನಿಮ್ಮ ಆಧ್ಯಾತ್ಮಿಕ ಜೀವನದ ದಾರಿ ಬಹಳ ಕುತೂಹಲಕಾರಿಯಾಗಿದೆ. ಭಾಳಷ್ಟು ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ. ಆದರೆ ಸಮಯದ ಅಭಾವದಿಂದ ನಾನು ಈ ಸಂಚಿಕೆಯನ್ನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನಮ್ಮ ಈ ಆಧ್ಯಾತ್ಮಿಕ ಪಯಣವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಮುಂದುವರ್ಸೋಣ. ತಾವು ಅಮೂಲ್ಯ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟು ನಮ್ಮ ವೀಕ್ಷಕರಿಗೆ ಅನೇಕ ಅನುಭವದ ಮಾತುಗಳನ್ನು ತಿಳಿಸ್ಕೊಟ್ರಿ. ತಮಗೆ ಬಹಳ ಬಹಳ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ವೀರಮ್ ಸಿಂಗ್ ಅವರ ಜೀವನದಲ್ಲಿ ಆಧ್ಯಾತ್ಮಿಕತೆ ಯಾವ ರೀತಿ ಪ್ರಭಾವ ಬೀರಿತು, ಏನೆಲ್ಲ ಅದರಿಂದ ಲಾಭ ಆಯಿತು, ಅದರಲ್ಲೂ ಈ ವ್ಯಾಪಾರದ ಒಂದು ಹಾದಿಯಲ್ಲಿ ಅವರಲ್ಲಿ ತುಂಬಿಕೊಂಡಂತಹ ಗುಣಗಳು, ಶಕ್ತಿಗಳು, ವಿಶೇಷತೆಗಳು ಹೇಗೆಲ್ಲ ಒಂದು ಸಹಕಾರಿಯಾಯಿತು ಅಂತ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.